ಸಂಕ್ರಾಂತಿ ಹಬ್ಬಕ್ಕೆ ಟೀಸರ್ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸೌಂಡ್ ಮಾಡಿದಂತಹ ಚೌಕಿದಾರ್ ಸಿನಿಮಾ ಫಾದರ್ಸ್ ಡೇಗೆ ಫಾದರ್ ಆಂಥಮ್ ಅನ್ನುವಂತಹ ಅದ್ಭುತವಾದಂತಹ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಿದೆ. ಸೊ ಈಗಾಗಲೇ ಒಂದು ಈ ಒಂದು ಸಾಂಗ್ ಸ್ಯಾಂಡಲ್ವುಡ್ ಸಿನಿಮಾ ಪ್ರಿಯರಲ್ಲಿ ಹಾಗೇನೆ ಎಲ್ಲಾ ಒಂದು ಹಾಡನ್ನ ಇಷ್ಟಪಡುವಂತಹ ಕೇಳುಗರಲ್ಲಿ ಸಖತ್ ಮೋಡಿಯನ್ನ ಮಾಡ್ತಾ ಇದೆ. ಈ ಒಂದು ಸಾಂಗ್ ಅಲ್ಲಿ ಅಭಿನಯಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಪೃಥ್ವಿ ಅಂಬರ್ ಅವರು ಈ ಒಂದು ಸಾಂಗ್ ಬಗ್ಗೆ ಆಗಿರ್ಬೋದು, ಚೌಕಿದಾರ್ ಸಿನಿಮಾದ ಬಗ್ಗೆ ಆಗಿರ್ಬೋದು, ಒಂದಷ್ಟು ಮಾತುಕತೆಯನ್ನ ನಡೆಸೋದಕ್ಕೆ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫಾದರ್ಸ್ ಅಂದ ತಕ್ಷಣ ಈಗ ನೀವು ಕೂಡ ಫಾದರ್ ಆಗಿರೋದ್ರಿಂದ ಏನೆಲ್ಲ ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಅಪ್ಪನ ಜೊತೆ ನೆನಪಾಗುತ್ತೆ ಅಂತ? ಬಹಳಷ್ಟು ಮೆಮೊರೀಸ್ ನೆನಪಾಗುತ್ತೆ. ಅಂದ್ರೆ ನಾನ್ ಚಿಕ್ಕವನಿದ್ದಾಗ ಅವರಿದ್ದಂತಹ ರೀತಿಯಾಗಿರ್ಲಿ, ಎಲ್ಲ 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 ಮಕ್ಳಿಗೂ ಅಪ್ಪ ಫಸ್ಟ್ ಹೀರೋ ಅಲ್ವಾ. ಸೊ ನನಗೂ ಹಾಗೆ ಲೈಕ್ ಅವರಿಂದ ಬಹಳಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ದೀನಿ. ಆ್ಯಂಡ್ ಅವ್ರು ನನಗೆ ಗೈಡ್ ಮಾಡೋದಕ್ಕಿಂತ ಅವರೊಂದು ರೀತಿಯ ಲೈಫನ್ನು ಜೀವಿಸಿರೋದು ನನಗೆ, ಅಂದರೆ ನಮಗೆ ಎಸ್ಪೆಷಲಿ ನಾನು ನನ್ನ ತಮ್ಮಂದ್ರೆ ಎಲ್ರಿಗೂ ಕೂಡ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅದು. ಸೊ ಅಂದರೆ ಈಗಲೂ ಆ ಭಯ, ಅಂದರೆ ತುಂಬ ಭಯ ಪಡ್ತೀನಿ. ಚಿಕ್ಕವನಿರುವಾಗ ನನ್ನ ಅಪ್ಪ ಅಂದರೆ ಏನು ಭಯ ಇತ್ತು, ಈಗಲೂ ಅಷ್ಟೇ ಭಯ ಇದೆ. ಈಗಲೂ ಅವ್ರಿಗೆ ಫೋನ್ ಬಂದಾಗ ಅಥವಾ ನಾನು ಅವ್ರಿಗೆ ಫೋನ್ ಮಾಡಿದಾಗ ಅಷ್ಟೇ ಒಂದು ರೀತಿ ನರ್ವಸ್ನೆಸ್ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ. ಸೊ ಅದು ಇದೆ. ಆ್ಯಂಡ್ ಅವರು ಮೊನ್ನೆ ಪ್ಯಾಷನ್, ಅವರಿಗೆ ಒಂದು ಅಗ್ರಿಕಲ್ಚರ್ ಅಂದರೆ ಅವ್ರ ಪ್ಯಾಷನ್. ಆ್ಯಂಡ್ ಸೋಷಿಯಲ್ ವರ್ಕರ್ ಅವರು ಸಮಾಜಕ್ಕೆ ಸ್ಪಂದಿಸುವ ರೀತಿಯಾಗಿರಲಿ, ನಮ್ಮ ಫ್ಯಾಮಿಲಿ ಜೊತೆ ಇರುವಂತಹ ರೀತಿಯಾಗಿರಲಿ, ಎಲ್ಲರ ಜೊತೆ ಇರುವಂತಹ ರೀತಿಯಾಗಿರಲಿ, ಅವರ ಬದುಕಿನ ಕಡೆಗೆ ಅವ್ರದ್ದೊಂದು ಧೋರಣೆ ಇದೆಯಲ್ಲ, ಅವ್ರದ್ದೊಂದು ಪರ್ಸೆಪ್ಷನ್ ಇದೆಯಲ್ಲ, ಅದನ್ನು ನನಗೆ ಬಹಳ ಇಷ್ಟ, ತುಂಬ ಇನ್ಸ್ಪೈರಿಂಗ್. ಹಾಗಾಗಿ ಬಹಳಷ್ಟು ವಿಚಾರದಲ್ಲಿ ನನಗೆ ಅವರು ರೋಲ್ ಮಾಡೆಲ್. ಏನೇ ಮಾಡಿದ್ರು ಕೂಡ, ನಾನು ಏನೇ ಮಾಡಿದ್ರು ಅದ್ರಲ್ಲಿ ಬಹುಪಾಲು ಇನ್ಸ್ಪಿರೇಷನ್ ಅವರಿಂದ ತಗೊಂಡಿರ್ತೀನಿ. ಹಾಗೆ ಅಪ್ಪ ಅಂದ ತಕ್ಷಣ ನಮ್ ನೆನಪಾಗುವಂತದ್ದೇ ನೀವು ಹೇಳ್ತಾ ಇದ್ರೆ, ಈಗ್ಲೂ ಕೂಡ ಕಾಲ್ ಬಂದ್ರು ಕೂಡ ಭಯದಿಂದಾನೇ ನಾನು ರಿಸೀವ್ ಮಾಡಿ ಹೇಳ್ತೀನಿ ಅಂತ. ಯಾವತ್ತಾದ್ರೂ ಪೃಥ್ವಿ ಅಂಬರ್ ಅವರು ಅಪ್ಪನ ಕೈಯಲ್ಲಿ ಓದೇ ತಿಂದಿದ್ದುಂಟಾ? ಚಿಕ್ಕವನಿರುವಾಗ ಬಹಳಷ್ಟು ಬಾರಿ. ಬಟ್ ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲಿ, ಜಾಸ್ತಿ ಅಪ್ಪ ಅಮ್ಮ ಜೊತೆ ಇರ್ಲಿಲ್ಲ. ತಮ್ಮಂದ್ರು ಸರಿಯಾಗಿ ತಿಂದಿದ್ದಾರೆ, ನಾನು ತಿಂದಿದ್ದೀನಿ ಚಿಕ್ಕವನಿರುವಾಗ ಬಹಳಷ್ಟು ಬಾರಿ. ಅದು ಎಲ್ಲರೂ ತಿಂದಿರ್ತಾರಲ್ಲ, ಅದು ಇದ್ದೇ ಇದೆ. ಬೈಗಳನ್ನು ತಿಂದಿದ್ದೆ, ಏಟು ತಿಂದಿದ್ದೆ. ಬಟ್ ಒಂದಷ್ಟು ಅಂದ್ರೆ ನಾವು ದೊಡ್ಡವರಾದ್ಮೇಲೆ ತೀರಾ ಒಂದು ಫ್ರೆಂಡ್ಲಿ ಆಗಿ, ಬಹಳ ಒಂದು ಫ್ರೆಂಡ್ ಯಾವ ರೀತಿ ಸಜೆಷನ್ಗಳು ಕೊಡ್ತಾರೋ ಆ ರೀತಿ ಅಪ್ಪ ಈಗ ನಮಗೆ ಗೈಡ್ ಮಾಡ್ತಾರೋ, ನನಗಾಗ್ಲಿ ನನ್ನ ತಮ್ಮಂದ್ರಿಗಾಗಲಿ. ಸೊ ಅದು ಬಹಳ ಖುಷಿ ಇದೆ. ಆ್ಯಂಡ್ ಅವರು ನಮ್ಮನ್ನ ಮೊದಲಿಂದ ನೋಡ್ಕೊಂಡಿರುವಂತಹ ರೀತಿ, ಈಗಲೂ ಅವರು ಒಂದು ನಮ್ಮನ್ನ ಲೀಡ್ ಮಾಡ್ತಿರುವಂತಹ ರೀತಿ ಬಹಳ ಖುಷಿ ಇದೆ. ತುಂಬಾ ಇನ್ಸ್ಪೈರಿಂಗ್. ಯಾವ್ದಾದ್ರು ಒಂದು ಘಟನೆಯನ್ನ ನೆನೆಸ್ಕೊಳ್ಳೋದಾದ್ರೆ, ಒದೆ ತಿಂದಿರುವಂತ ಘಟನೆ ಅಥವಾ ಇಲ್ಲ ಅಂತಂದ್ರೆ ಬೈಸ್ಕೊಂಡಿರುವಂತದ್ದು? ಬಹಳಷ್ಟಿದೆ, ಅಂದ್ರೆ ತುಂಬಾ ಇದೆ. ಒಂದು ನೆನ್ಸ್ಕೊಳ್ಳುವಂಥದ್ದು ಏನಿಲ್ಲ, ಬಹಳಷ್ಟು ವಿಚಾರದಲ್ಲಿ. ಅಂದ್ರೆ ಆಟ, ನಮ್ ಚಿಕ್ಕವರಿರುವಾಗ ಸಮ್ಮರ್ ಹಾಲಿಡೇಸ್ಗೆ ನಾನು ಅಪ್ಪ ಅಮ್ಮ ಹತ್ರ ಹೋಗ್ತಾ ಇದ್ದಿದ್ದು. ಮಧ್ಯಾಹ್ನ ಎಲ್ಲ ಆಟ ಆಡಕ್ ಹೋದಾಗೆಲ್ಲ ಹೊಡೆದು ಕರ್ಕೊಂಡ್ ಬಂದಿರೋದು. ಅಂಡ್ ಅವ್ರ ಜೊತೆ ನಾನು ತೋಟದಲ್ಲಿ ಕೆಲಸ ಮಾಡುವಂಥದ್ದು, ಅದು ಬಹಳ ನೆನಪುಗಳಿದೆ, ತುಂಬಾ ನೆನಪುಗಳಿದೆ. ಈಗಲೂ ಹೋದ್ರೆ ಸಮಯ ಸಿಕ್ಕರೆ ನಾನು ಅಪ್ಪ ಜೊತೆ ಕೆಲಸ, ಅವರು ಹೆವಿ ಕೆಲಸ ಮಾಡ್ತಾರೆ, ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ನನಗೆ ಏನಾದರೂ ಸಮಯ ಸಿಕ್ಕರೆ ನಾನು ಈಗಲೂ ಹೋಗಿ ಮಾಡ್ತೀನಿ. ಸೊ ಅದು. ಆ್ಯಂಡ್ ಬೈಗಳ, ಹೌದು ತುಂಬಾ ಇದೆ. ನಾನು ಅಂದ್ರೆ ಈ ರೀಸೆಂಟ್ ಅಂತ ಹೇಳಿದ್ರೆ, ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ, ಅಂದ್ರೆ ಕಾಲೇಜ್ ಅಲ್ಲಿದ್ದಾಗ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಬೈದಿದ್ರು. ಅಂದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೆ, ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅದಿದ್ದೆಲ್ಲ. ಸೊ ಅದೆಲ್ಲ ನೆನಪಿದೆ. ಅದಾದ್ಮೇಲೆ ಅವರು ಬೈದಿದ್ದು ಬಹಳ ಕಡಿಮೆ. ಅಂದ್ರೆ ಅವ್ರು ಏನು ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನಾವೇ, ಅಂದ್ರೆ ಅವ್ರು ಹೇಳೋ ಮೊದಲೇ ನಾವು ಆ ಸ್ಟೇಜ್ ಅಲ್ಲಿ ಇರ್ತೀವಿ. ಸೊ ಹಾಗಾಗಿ ಬೈಯುವಂತ ಪ್ರಮೇಯ ಏನು ಬಂದಿಲ್ಲ. ಹಾಗೆ ನೀವು ನಟನೆಯನ್ನ ಚೂಸ್ ಮಾಡಿದಾಗ ಅಪ್ಪನ ರಿಯಾಕ್ಷನ್ ಯಾವ ರೀತಿ ಇತ್ತು? ಬಿಕಾಸ್ ಯಾಕಂತಂದ್ರೆ ಮಕ್ಕಳ ಭವಿಷ್ಯವನ್ನ ರೂಪಿಸೋಲ್ಲಿ ಪ್ರತಿಯೊಬ್ಬರಿಗೂ ತಂದೆನೇ ಹೀರೋ ಆಗಿರ್ತಾರೆ. ಅವ್ರದೇ ಆದಂತಹ ಕೆಲವೊಂದು ಕನಸುಗಳೆಲ್ಲ ಇರುತ್ತೆ. ಈಗ ಎಕ್ಸಾಂಪಲ್ ಚೌಕಿದಾರ್ ಸಿನಿಮಾದಲ್ಲೂ ಕೂಡ ಒಂದಷ್ಟು ಇನ್ಸಿಡೆಂಟ್ ನಾನು ನೋಡಿದಾಗ, ಸಾಂಗ್ ಅಲ್ಲಿ ನೋಡಿದಾಗ, ಮಗನಿಗೋಸ್ಕರ ಏನೆಲ್ಲಾ ಕಷ್ಟಗಳೆಲ್ಲ ಪಡಬೇಕು, ಸಾಯಿ ಕುಮಾರ್ ಸರ್ ಅಷ್ಟೇ ಕಟ್ತಿದ್ದಾರೆ. ಸೊ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ಬೇಕು ಅಂದಾಗ ಅಪ್ಪನ ರಿಯಾಕ್ಷನ್ ಏನಿತ್ತು? ಅಲ್ಲ, ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದು ಅನ್ನೋದಕ್ಕಿಂತ ನಾನು ಬೇಸಿಕಲಿ ಡ್ಯಾನ್ಸರು. ಸೊ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ಬಹಳ ವಿರೋಧ ಇತ್ತು. ಬಿಕಾಸ್ ಆಬ್ವಿಯಸ್ಲಿ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಈ ಮೂವಿ ಅಥವಾ ಸೊ ಡ್ಯಾನ್ಸ್ ಫೀಲ್ಡ್ಗೆ ಬಂದಾಗ ಬಹಳ ವಿರೋಧ ಇತ್ತು. 24 ಗಂಟೆ ಬರೀ ಡ್ಯಾನ್ಸೇ ಮಾಡ್ತಾ ಇದ್ದೆ, ಸ್ಟಡೀಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. 100% ಆವಾಗ ಬಹಳ ಬೈತಾ ಇದ್ರು. ಒಂದು ರಿಯಾಲಿಟಿ ಶೋ ವಿನ್ ಆದೆ,
ರಿಯಾಲಿಟಿ ಶೋ ವಿನ್ ಆದ್ಮೇಲೆ ಇನ್ನೊಂದು ರಿಯಾಲಿಟಿ ಶೋ ಫೈನಲ್ ಹತ್ರ ಬರುವಾಗ ಅಪ್ಪ ಕೋಇನ್ಸಿಡೆನ್ಸ್ ಆಗಿ ಬೆಂಗಳೂರು ಬಂದಿದ್ರು, ಶೂಟ್ ನೋಡಕ್ ಬಂದ್ರು. ಸೊ ಆಗ ನನ್ನ ಮನ್ಸಲ್ಲಿ ಏನಿತ್ತು ಅಂದ್ರೆ ನನ್ನನ್ನು ಆರ್ಟ್ ಫೀಲ್ಡ್ ಅಲ್ಲಿ ಬಿಟ್ಬಿಡ್ಬೇಕು ಫ್ರೀ ಆಗಿ ಅನ್ನೋದು, ಅದನ್ನ ನಮ್ಮ ಸೆಲೆಬ್ರಿಟಿ ಜಡ್ಜ್ ಆದ ಶಶಿಕುಮಾರ್ ಸರ್ ಅವರು ಕ್ಲಿಯರ್ ಆಗಿ ಅಪ್ಪಂಗೆ ಆ ಸ್ಟೇಜಲ್ಲೇ ಹೇಳಿದ್ರು. ಅಂದ್ರೆ ಇವನ್ನ ಆರ್ಟ್ ಫೀಲ್ಡ್ ಅಲ್ಲಿ ಫ್ರೀ ಬರ್ಡ್ ಆಗಿ ಬಿಟ್ಬಿಡಿ, ಏನಾದ್ರು ಮಾಡ್ತಾನೆ ಅದಿದೆಲ್ಲ. ಸೊ ನನ್ನ ಮನ್ಸಲ್ಲಿ ಏನಿತ್ತು ಅಪ್ಪನಿಗೆ ಆ ಟೈಮಲ್ಲಿ ಹೇಳಿರೋದ್ರಿಂದ ಅವತ್ತಿಂದ ಅಥವಾ ಅದಕ್ಕಿಂತ ಮೊದಲಿಂದಾನೇ ಫುಲ್ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು. ಸೊ ಮೂವಿಗೆ ನಾನು ಬಂದಿದ್ದು ತುಂಬಾ ಲೇಟ್. ಸೊ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ, ಆಮೇಲೆ ಈ ಸಿಂಗ್ ಮಾಡ್ತಾ ಇದ್ದೆ, ಆಂಕರಿಂಗ್ ಮಾಡ್ತಾ ಇದ್ದೆ, ಅದೆಲ್ಲ ಆಗಿ ಲಾಸ್ಟಿಗೆ ನಾನು ಮೂವಿಗೆ ಬಂದಿರೋದು. ಸೊ ಮೂವಿಗೆ ಬರೋ ಅಷ್ಟರಲ್ಲಿ ಸಪೋರ್ಟ್ ಆಲ್ರೆಡಿ ಇತ್ತು ಹಾಗೆ. ಈಗ ತಾನೇ ಹೇಳ್ತಾ ಇದ್ರಿ ಹಾಡುಗಳನ್ನು ಕೂಡ ಹಾಡ್ತಿದ್ದೆ ಅಂತ ಹೇಳ್ಬಿಟ್ಟು, ಅಪ್ಪನಿಗೋಸ್ಕರ ಯಾವ ಹಾಡನ್ನ ಹಾಡ್ತೀರಾ ಅಂತ. ಅಪ್ಪನಿಗೋಸ್ಕರ ಯಾವ ಹಾಡು, ಇದೇ ಹಾಡು ಡೆಡಿಕೇಟ್ ಮಾಡ್ತೀನಿ ಬೇಕಾದ್ರೆ. ಅಂದ್ರೆ ಮೊದಲು ಅದ್ರ ಪ್ರೊಫೆಷನಲ್ ಸಿಂಗರ್ ಏನೂ ಅಲ್ಲ ನಾನು. ಅಂದ್ರೆ ಬಟ್ ಈ ಏನ್ ಹೇಳೋದು, ಈ ನಮ್ಮ ಕಡೆ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಸೊ ಡ್ಯಾನ್ಸು ಮಾಡ್ತಾ ಇದ್ನಲ್ಲ, ಸೊ ಆ ಥರ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ. ಅಪ್ಪನ ಡೆಡಿಕೇಟ್ ಮಾಡಿದ್ರೆ ನಮ್ಮ ಹಾಡು ಇದು ಅಪ್ಪ ಅನ್ನೋದು, ಅದೇ ಹೇಳು. ಹಾಡಿ ಮತ್ತೆ. ಲಿರಿಕ್ಸೇ ಗೊತ್ತಿಲ್ಲ ಬಟ್ ಓಕೆ. ಅಪ್ಪ ಅನ್ನೋದು ಎಲ್ಲವೂ ಹೌದು, ಬ್ರಹ್ಮಪುತ್ರದಂತ ಜೀವನದೇ. ಅಪ್ಪ ಅನ್ನೋನು ಎಲ್ಲವೂ ಹೌದು, ಗೌರಿ ಶಿಖರದ ತುತ್ತ ತುದೇ, ಮನೆಯೊಳಗಿನ ಕಾಯುವ ದೈವ. ಸಮಥಿಂಗ್ ಅದೇ, ಫುಲ್ ಗೊತ್ತಿಲ್ಲ ನನಗೆ, ವಿಜಯ್ ಪ್ರಕಾಶ್ ಸರ ಆಡ್ಬೇಕು. ಈಗ ಚೌಕಿದಾರ್ ಸಿನಿಮಾದ ಬಗ್ಗೆ ಬರೋದಾದ್ರೆ, ಸೊ ಎಲ್ಲೆಲ್ಲೂ ಸಾಯಿ ಕುಮಾರ್ ಅವ್ರ ಆಕ್ಟಿಂಗು, ಅದ್ರ ಜೊತೆಗೆ ನಿಮ್ಮ ಆಕ್ಟಿಂಗು, ಶ್ವೇತಾ ಮೇಡಮ್ ಅವ್ರ ಆಕ್ಟಿಂಗು, ಸಾಂಗ್ ಎಲ್ಲಾನು ಕೂಡ ಫಾದರ್ಸ್ ಡೇಗೆ ಹೇಳಿ ಮಾಡಿಸಿರುವಂತಹ ಸಾಂಗ್ ಅಂತ ಪ್ರಶಂಸೆಗಳ ಸುರಿಮಳೆ ಸುರಿತಾ ಇದೆ. ಏನ್ ಹೇಳ್ತೀರಾ ಆ ಸಾಂಗ್ ಬಗ್ಗೆ? ಅದು ಕೂಡ ಖುಷಿ ಇದೆ. ನಾಗೇಂದ್ರ ಪ್ರಸಾದ್ ಸರ್ ಇದರ ಸಾಹಿತ್ಯ ಬರೆದಿರೋ. ಸೊ ಆಬ್ವಿಯಸ್ಲಿ ಅವರ ಹಾಡುಗಳು ಕೇಳಿದಾಗ ಮನಸ್ಸಿಗೆ ಇಳಿಯುತ್ತೆ, ಹಾರ್ಟಿಗೆ ಇಳಿಯುತ್ತೆ. ಅಂತ ಅದ್ಭುತವಾದ ಸಾಹಿತ್ಯ ಅವರು. ವಿಜಯ್ ಪ್ರಕಾಶ್ ಸರ್ ಅಂತ ಹಾಡುಗಳನ್ನು ಸ್ಪೆಷಲಿ ನಮಗೆ ಮನಸ್ಸಿಗೆ ಮುಟ್ಟು ಹಾಗೆ ಹಾಡುವಂಥ ಗಾಯಕರು. ಸಚಿನ್ ಬಸ್ರವರು ಇದರ ಸಂಗೀತ ನಿರ್ದೇಶಕರು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ಚಂದ್ರಶೇಖರ್ ಬಂಡೆಪ್ಪ ಸರ್ಗೆ ಹಾಡುಗಳ ಬಗ್ಗೆ ಒಂದು ಒಳ್ಳೆ ಅಭಿರುಚಿ ಇದೆ. ಯಾವುದೇ ಹಾಡುಗಳು ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದ್ರು ಕೂಡ ಅದು ತುಂಬ ಅದಕ್ಕೆ ಒಂದು ಅರ್ಥಗರ್ಭಿತವಾದ ಹಾಡುಗಳು, ಮತ್ತು ಯಾವ ರೀತಿ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಥರ ಹಾಡುಗಳನ್ನೇ ಅವರು ಮಾಡ್ತಾರೆ. ಈ ಸಿನಿಮಾದಲ್ಲೂ ಒಂದು ಇನ್ನಷ್ಟು 3 ಸಾಂಗ್ಗಳು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಖುಷಿ ಇದೆ. ಆ್ಯಂಡ್ ಸ್ಪೆಷಲಿ ರಿಲೇಟ್ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ. ಹಾಡು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ತಮ್ಮ ತಂದೆ ಜೊತೆ ರಿಲೇಟ್ ಮಾಡ್ಕೊಳ್ಳುವಂಥ ಸಾಲ್ಗಳನ್ನ ನಾಗೇಂದ್ರ ಪ್ರಸಾದ್ ಸರ್ ಹಾಗೆ ಬರೆದಿದ್ದಾರೆ. ಸೊ ಹಾಗಾಗಿ ನಾನು ಕಮೆಂಟ್ಸ್ ಕೂಡ ನೋಡಿದಾಗ ಭಾಳಷ್ಟು ಜನ ಕನೆಕ್ಟ್ ಆಗಿರೋ ವಿಚಾರ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ ಅವರವರ ತಂದೆ ಜೊತೆ. ಸೊ ಹಾಗಾಗಿ ಖುಷಿ ಇದೆ ರಿಲಿ. ಅಂದರೆ ನಮ್ಮ ಸಿನಿಮಾದ ಕೋರ್ ಪ್ಲಾಟ್ ಅನ್ನೋದೇ ಅಪ್ಪ ಮಗನ ಒಂದು ರಿಲೇಶನ್ಶಿಪ್. ಸೊ ಅದ್ರ ಬಗ್ಗೆ ಇರುವಂತಹ ಒಂದು ಸಾಂಗ್ ಆಗಿರೋದ್ರಿಂದ ಫಿಲ್ಮ್ ವಿಚಾರ ಬಂದರೆ ಇದು ತೀರಾ ಇಂಪಾರ್ಟೆಂಟ್ ಸಾಂಗ್ ನಮಗೆ. ಸೊ ಎಲ್ಲರಿಗೂ ಇಷ್ಟ ಆಗ್ತಿರೋದು ಖುಷಿ ಕೊಡ್ತಾ ಇದೆ. ಈಗ ತಾನೇ ಹೇಳ್ತಾ ಇದ್ರೆ ಅಪ್ಪ ಸಪೋರ್ಟ್ ಮಾಡ್ತಿದಾರೆ ಅಂತ, ಅದ್ರ ಜೊತೆಗೆ ಎಲ್ಲರೂ ಕೂಡ ಅಪ್ಪಂದ್ರ ಜೊತೆ ರೀಲ್ಸ್ ಅನ್ನ ಮಾಡ್ತಿದಾರೆ ಅಂತ. ನೀವು ನಿಮ್ಮ ಅಪ್ಪನ ಜೊತೆ ಈ ಒಂದು ಹಾಡಿಗೆ ರೀಲ್ಸ್ ಮಾಡುವಂತಹ ಸಮಯ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಮೂಮೆಂಟ್ ನ? ಇಲ್ಲ, ಚಾನ್ಸೇ ಇಲ್ಲ. ರೀಲ್ಸ್ ಇಲ್ಲ, ಮಾತಾಡಕ್ಕೆ ಭಯ ಪಡ್ತೀನಿ. ಅವ್ರ ಮುಂದೆ ರೀಲ್ಸ್ ಮಾಡಿದ್ರೆ ಅಷ್ಟೇ ಮುಗೀತು. ಅದೆಲ್ಲ ಏನಿಲ್ಲ. ಮಗನ ಸಿನಿಮಾಗಾಗಿ ತಂದೆ ಏನ್ ಬೇಕಾದ್ರೂ ಮಾಡ್ತಾರೆ, ನೀವು ಅಪ್ರೋಚ್ ಮಾಡ್ಬೇಕಷ್ಟೇ ಅಲ್ಲ. ನಾನು ಅಪ್ರೋಚ್ ಮಾಡಲ್ಲ. ಅವ್ರು ಮಾಡ್ತಾರೆ 100%. ನಾನು ಇನ್ಸಿಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ತಾರೆ. ಬಟ್ ಅಷ್ಟು ಧೈರ್ಯ ನಮ್ಗಿಲ್ಲ. ನಾನು ಕೇಳಲ್ಲ. ಅಷ್ಟೊಂದು ಸ್ಟ್ರಿಕ್ಟ್ ಆಗಿದಾರಪ್ಪ? ಇಲ್ಲ, ಸ್ಟ್ರಿಕ್ಟ್ ಅಲ್ಲ. ನಮಗ್ ಅದೇ ನಮ್ಮ ಮಕ್ಳಿಗೆ, ನಮ್ಗೆ ಅಂದ್ರೆ ಫ್ಯಾಮಿಲಿ ಎಲ್ಲರಿಗೂ ಅವ್ರ ಮೇಲೆ ಅಂದ್ರೆ ಭಯ ಅನ್ನೋದಕ್ಕಿಂತ ರೆಸ್ಪೆಕ್ಟ್, ಮೋರ್ ಆಫ್ ರೆಸ್ಪೆಕ್ಟ್. ಸೊ ಹಾಗಾಗಿ ಇಲ್ಲ, ನಾನು ಕೇಳಲ್ಲ. ಬಟ್ 100% ತುಂಬ ಅವರು ನಂದು ಯಾವುದೇ ಸಿನಿಮಾ ಬಂದ್ರೂ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ತುಂಬ ಅಂದರೆ ಅವ್ರಿಗೂ ಒಂದು ರೀತಿಯ ಟೆನ್ಷನ್ ಇರುತ್ತೆ, ವರ್ಕ್ ಆಗಬೇಕು, ಸಿನಿಮಾ ಹಿಟ್ ಆಗಬೇಕು ಅನ್ನೋದು, ಅದೆಲ್ಲ ಇದೆ. ಬಟ್ ರೀಲ್ಸ್ ಇಲ್ಲ. ನಾನು ಫೋಟೋ ತಗೊಳಕ್ಕೆ ಅವ್ರ ಜೊತೆ ನಾನು ಸ್ವಲ್ಪ ಇಟ್ಸ್ ಆಲ್ವೇಸ್ ಲೈಕ್ ದಟ್. ಹಾಗೆ ಯಾವತ್ತಾದ್ರೂ ಈಗ ಸಿನಿಮಾ ರಂಗದ ಬಂದ್ಮೇಲೆ ಅವ್ರ ಜೊತೆ ಫೋಟೋ ತಗೊಂಡಿರುವಂತ ಮೆಮೊರೇಬಲ್ ಮೂಮೆಂಟ್ ನ ಶೇರ್ ಮಾಡೋದಾದ್ರೆ? ಈಗ ಈ ತರ ಫಂಕ್ಷನ್ಸ್ ಹೋದಾಗ ಅಷ್ಟೇ. ಅಂದ್ರೆ ಎಲ್ಲಾದ್ರೂ ಯಾವ್ದು ಮದುವೆ, ಈಗ ರೀಸೆಂಟ್ಲಿ ನನ್ನ ತಮ್ಮಂದ್ರದ್ದು ಮದುವೆ ಇತ್ತು. ಸೊ ಆ ಟೈಮಲ್ಲಿ ತೆಗ್ದಿರ್ತೀನಿ ಅಷ್ಟೇ. ಅದ್ ಬಿಟ್ಟು ಸುಮ್ಮನೆ ಹೀಗೆ ಫೋಟೋಸ್ ತಗೊಳ್ಳೋದು ಬಹಳ ತುಂಬಾ ವಿರಳ, ತುಂಬಾ ಕಡಿಮೆ. ನಾನು ಅದೇ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಎಲ್ಲಿದ್ದ ಅಪ್ಪನ ಜೊತೆ ಫೋಟೋ ಇಲ್ಲಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಈ ತರ ಫಂಕ್ಷನ್ಸ್ ಹೋದಾಗ ಅಲ್ಲಿ ಇಲ್ಲಿ ಎಲ್ಲ ಅಷ್ಟೇ. ತಂದೆ ಜೊತೆ ಅಂತೂ ಮಾಡಲ್ಲ ಅಂತ ಹೇಳಿದ್ರೆ, ಐ ಥಿಂಕ್ ಮಗಳಿದ್ದಾರೆ ಅನ್ಸುತ್ತೆ. ಸೊ ಮಗಳ ಜೊತೆ ಹೇಗಿದ್ರು ಫಾದರ್ಸ್ ಡೇ ಬರ್ತಿರೋದ್ರಿಂದ ರೀಲ್ ಮಾಡುವಂತ ಚಾನ್ಸಸ್ ಇದೆಯಾ ಅಂತ? ಮಗಳ ಜೊತೆ ನಾನು ತುಂಬಾ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅಂದ್ರೆ ರೀಲ್ಸ್ ಅನ್ನೋ ತರ ರೀಲ್ಸ್ ಅಲ್ಲ, ಬಟ್ ಈ ಒಂದು ಹಾಡ್ಗ ಅದು ತಲೆಯಲ್ಲಿ ಇತ್ತು ಆಕ್ಚುಲಿ ಮಾಡ್ಬೇಕು ಅಂತ. ಮಾಡ್ಬೋದು ಮೋಸ್ಟ್ಲಿ. ಅವಳಿಗೆ ಹಾಡು ಆಮೇಲೆ ಡಾನ್ಸ್ ಅದೆಲ್ಲ ಬಹಳ ಇಷ್ಟ.
ಸೊ ಹಾಗಾಗಿ ಡೆಫಿನೆಟ್ ಆಗಿ ಅವಳಿಗೋಸ್ಕರ ಒಂದು ಮಾಡ್ಬೋದು. ಫಾದರ್ಸ್ ಡೇ ಬರ್ತಾ ಇದೆ, ನೀವು ಕೂಡ ತಂದೆ ಆಗಿರೋದು, ಎಷ್ಟು ಜವಾಬ್ದಾರಿ ಇದೆ ಮಗಳ ಮೇಲೆ ಅಂತ? ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತಲ್ಲ, ಲೈಕ್ ಅದೊಂದು ಬೇರೆ ರೀತಿಯ ಒಂದು ಜವಾಬ್ದಾರಿ ಅದು. ಆಮ್, ತುಂಬಾ ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಅದಿದೆ ಎಲ್ಲರಿಗೂ ಇರುವಂಥದ್ದೇ. ಬಟ್ ರಿಯಲಿ ಎಂಜಾಯಿಂಗ್ ಮೈ ಫಾದರ್ಹುಡ್. ಅಂದ್ರೆ ತುಂಬಾ ಅಂದ್ರೆ ಒಂದು ರೀತಿಯ ತುಂಬಾ ಬೆಸ್ಟ್ ಮೂಮೆಂಟ್ಸ್ ಇನ್ ಲೈಫ್ ಅನ್ನೋ ತರ ಮಗಳು ಬಂದ್ಮೇಲೆ 100% ನನಗೆ ಬಹಳಷ್ಟು ಮೂಮೆಂಟ್ಸ್ಗಳು ಬೆಸ್ಟ್ ಮೂಮೆಂಟ್ ಅಂತ ಅನ್ಸಿದೆ. ಈಗಲೂ ಮನೆಯಿಂದ ಹೊರಗೆ ಬರೋವಾಗ ಬಿಡಲ್ಲ ಅವಳು, ಹೊರಗೆ ಬರೋಕ್ಕೆ ತುಂಬಾ ಪ್ರೀತಿ ಕೊಡ್ತಾಳೆ. ಸೊ ಅದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು. ಸೊ ರಿಯಲಿ ಎಂಜಾಯಿಂಗ್. ಆ, ಈ ಸಾಂಗ್ ನ ಶೂಟ್ ಮಾಡ್ತಿರ್ಬೇಕಾದ್ರೆ ನಾವು ನೋಡಿರೋ ಹಾಗೆ ಏನಂತಂದ್ರೆ, ಸಾಯಿ ಕುಮಾರ್ ಸರ್ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕಿರುವಂತದ್ದಾಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ತೋರಿಸಿದಾರ. ಅಲ್ಲಿ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ, ನಿಮ್ಮ ಮತ್ತೆ ಅವ್ರ ಕಾಂಬೋದಲ್ಲಿ ಶೂಟ್ ಆಗಿರುವಂತಹ ಟೈಮಲ್ಲಿ. ಸಾಯಿ ಕುಮಾರ್ ಸರ್ ಓಕೆ, ಎಲ್ಲರಿಗೂ ಗೊತ್ತಿರುವ ಹಾಗೆ 50 years ಇನ್ ಫಿಲ್ಮ್ ಇಂಡಸ್ಟ್ರಿ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಅಂತ ಬಂದಾಗ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ನಾನು ನೋಡಿರುವಂಥದ್ದು, ಅವರು 1ನೇ ಅಥವಾ 2ನೇ ಸಿನಿಮಾಗೆ ಯಾವೊಂದು ಎಂಥೂಸಿಯಾಸಮ್ ಇರುತ್ತೆ ಒಬ್ಬ ಹೊಸ ಆ್ಯಕ್ಟ್ರಿಗೆ, ಅಷ್ಟು ಎಂಥೂಸಿಯಾಸಮ್ ಈಗಲೂ ಇಟ್ಕೊಂಡಿದ್ದಾರೆ. ಆ ಶ್ರದ್ಧೆ ಈಗಲೂ ಅಂದರೆ ನಾನು ಯಾವ ಥರ ಕಾಣಿಸ್ಬೇಕು, ಈ ಸೀನ್ ಯಾವ ರೀತಿ ಮಾಡೋಣ, ಡೈಲಾಗ್ ಈ ರೀತಿ ಡೆಲಿವರ್ ಮಾಡಬೇಕು, ಈ ಥರ ನಡಿಬೇಕಾದ್ರೆ ನಡಿಬೇಕು. ಡೈರೆಕ್ಟರ್ ಸರ್ ಓಕೆ ಅಂತ ಹೇಳಿದ್ರು, ಅವರು 1 more ಕೇಳಿ ಶೂಟ್ ಮಾಡಿರೋದು ಇದೆ. ಸೊ ಅಂಥದ್ದು ವಿಚಾರಗಳು ನಮ್ಮಂಥ ಯಂಗ್ ಆ್ಯಕ್ಟರ್ಸ್ಗಳಿಗೆ, ನಮ್ಮಂಥ ಹೊಸ ಆ್ಯಕ್ಟರ್ಸ್ಗಳಿಗೆ ತುಂಬ ಇನ್ಸ್ಪೈರಿಂಗ್. ಆ್ಯಂಡ್ ಅದು ನಾನು ಬಹಳ ಅಂದರೆ ಬಹಳ ಅವರಿಂದ ನಾನು ಕಲ್ತಿರುವಂಥ ವಿಚಾರ. ಆ್ಯಂಡ್ ಈ ಸಿನಿಮಾದ ಸ್ಪೆಷಲ್ ಹೇಳಬೇಕು ಅಂತ ಹೇಳಿದ್ರೆ, ಸಾಯಿ ಕುಮಾರ್ ಸರ್ ಗೊತ್ತಿರೋ ಡೈನಾಮಿಕ್, ಅಂದರೆ ಅವರ ಮಾತುಗಳು, ಅವ್ರು ಇಲ್ಲಿವರೆಗೂ ಮಾಡ್ತಿರುವಂಥ ಪಾತ್ರಗಳು ಎಲ್ಲ ತುಂಬ ಎದ್ದು ಕಾಣಿಸುವಂತಹ ಪಾತ್ರಗಳು. ಇದು ತೀರಾ ಕಾಂಟ್ರಾಸ್ಟ್ ಆಗಿದೆ ಈ ಪಾತ್ರ. ತೀರಾ ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅದನ್ನ ತೀರಾ ವ್ಯತಿರಿಕ್ತವಾಗಿ ನಮ್ಮ ನಿರ್ದೇಶಕರು ಅವರಿಂದ ಇದು ಮಾಡಿದ್ದಾರೆ. ನಿಜವಾಗ್ಲೂ ಬಂಡ್ಯಪ್ಪ ಸರ್ಗೂ ಕ್ರೆಡಿಟ್ ಹೋಗ್ಬೇಕು ಅದಕ್ಕೆ. ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾಯಿ ಕುಮಾರ್ ಸರ್ನ ಈ ಒಂದು ಚಿತ್ರದಲ್ಲಿ ನೋಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಆ ಸಾಫ್ಟ್ ಈಸ್ ಆಲ್ವೇಸ್ ಡೈನಾಮಿಕ್ ಅಲ್ಲ, ಇದರಲ್ಲಿ ತುಂಬಾ ಸಾಫ್ಟ್, ತುಂಬಾ ವೆಲ್ನರೇಬಲ್. ಒಬ್ಬ ಅಪ್ಪ ಹೇಗೆ ಎಲ್ಲವನ್ನ ತ್ಯಾಗ ಮಾಡ್ತಾನೆ ಮಗನಿಗೋಸ್ಕರ ಅನ್ನೋದನ್ನ ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಬಂಡ್ಯಪ್ಪ ಸರ್ ಅವರು. ಅಂಡ್ ಶ್ವೇತಾ ಮೇಡಮ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಸುಮಾರು ವರ್ಷಗಳ ನಂತರ ಮತ್ತೆ ಅವರು ಬಣ್ಣದ ಬದುಕಿಗೆ ಬಂದಿರುವಂತದ್ದು. ಐ ಥಿಂಕ್ ಅವರ ಬಣ್ಣದ ಬದುಕಿಗೆ ಕಮ್ ಬ್ಯಾಕ್ ಮಾಡಿದ್ಮೇಲೆ ನಿಮ್ಮ ಸಿನಿಮಾದಲ್ಲೇ ಫಸ್ಟ್ ಆಕ್ಟ್ ಮಾಡ್ತಿರೋ ಲಕ್ಷ್ಮೀ ನಿವಾಸ ಆದ ನಂತರ. ಸೊ ಹೆಂಗಿತ್ತು ಅವ್ರ ಜೊತೆ ಶೂಟ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್? ಚೈಲ್ಡ್ಹುಡ್ ಅಲ್ಲಿ ಅವರ ಹಾಡುಗಳು ನನಗೆ ಅಂದ್ರೆ ಯಾವಾಗ್ಲೂ ದೂರದರ್ಶನದಲ್ಲಿ ಸಂಡೇಸ್ ಚಿತ್ರಹಾರ ಅಲ್ವಾ ಏನೋ ಒಂದು ಬರ್ತಾ ಇತ್ತು. ಸೊ ಆಗೆಲ್ಲ ಈ ಹಾಡುಗಳು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಚೈಲ್ಡ್ಹುಡ್ ಅಲ್ಲಿ ಅವ್ರನ್ನ ನೋಡಿರುವಂಥದ್ದು. ಈಗ ಅವ್ರ ಜೊತೆ ಆಕ್ಟ್ ಮಾಡೋಕೆ ಸಿಕ್ಕಿದ್ದು ತುಂಬಾ ಖುಷಿ ಕೊಡ್ತು. ಅವ್ರು ತುಂಬಾ ಡೌನ್ ಟು ಅರ್ತ್ ಆಗಿ, ಅಂದ್ರೆ ನನ್ನ ತಾಯಿ ಪಾತ್ರ ಮಾಡಿರುವಂಥದ್ದು, ಅವರು ಮಾತಾಡಿರುವಂಥ ರೀತಿ, ನಮ್ಮ ಸೆಟ್ಟಲ್ಲಿ ಇದ್ದಂಥ ರೀತಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಅಂದ್ರೆ ಏನ್ ಹೇಳೋದು, ಒಂದು ನಾಸ್ಟಾಲಜಿಕ್ ಮೂಮೆಂಟ್ ಕೂಡ. ಅಂದ್ರೆ ಅವ್ರನ್ನ ಆ ಟೈಮಲ್ಲಿ ಆ ಹಾಡುಗಳಲ್ಲಿ ಎಸ್ಪೆಷಲಿ ಅವ್ರು ಆಕ್ಟ್ ಮಾಡುವಂಥ ಎಲ್ಲ ಹಾಡುಗಳು ಸೂಪರ್ ಹಿಟ್ ಹಾಡುಗಳು. ಸೊ ಹಾಗಾಗಿ ಖುಷಿ ಇದೆ ನಮ್ಮ ಚಿತ್ರದಲ್ಲಿ ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡಿರೋದು ಬಹಳ ಖುಷಿ ಇದೆ. ಡೈರೆಕ್ಟ್ರು, ಸಿನಿಮಾದಲ್ಲಿ ಡೈರೆಕ್ಟ್ರು ನಿಜ ಜೀವನದಲ್ಲಿ ಲಾಯರ್ ಆಗಿರುವಂತದ್ದು ಚಂದ್ರಶೇಖರ್ ಬಂಡಿಯಪ್ಪ ಸರ್. ಅಲ್ಲೂ ಏನಾದ್ರು ಲಾಯರ್ ಆಗಿ ಏನಾದ್ರು ವರ್ತನೆ ಮಾಡ್ತಿದ್ರ, ಹೆಂಗಿರ್ತಿತ್ತು ಅವರ ಜೊತೆ? ಯಾಕಂದ್ರೆ ಪ್ರತಿಯೊಬ್ಬ ನಿರ್ದೇಶಕರಿಂದನೂ ಕೂಡ ಒಂದೊಂದು ಕಲಿಯೋದು ಇರ್ತೈತೆ. ಸೊ ಹಾಗಾಗಿ ಇಲ್ಲ, ಅವರು ತೀರಾ ವೆರಿ ಡಿಫ್ರೆಂಟ್. ಈಗ ಈ ಸಿನಿಮಾದಲ್ಲಿ ಏನೇ ಕ್ರೆಡಿಟ್ ಬಂದ್ರು, ಈ ಸಿನಿಮಾದಿಂದ ಏನೇ ಕ್ರೆಡಿಟ್ ಬಂದ್ರು, ಇಟ್ಸ್ ಹೋಲ್ ಅಂಡ್ ಸೋಲ್ ಸಲ್ಬೇಕಾಗಿರೋದು ಅವ್ರಿಗೇನೆ, ಜಸ್ಟ್ ಬಿಕಾಸ್ ಹಿಸ್ ಸ್ಟೈಲ್ ಆಫ್ ಫಿಲ್ಮ್ ಅಂತ ಹೇಳ್ತೀನಿ. ವರ್ಕಿಂಗ್ ಎನ್ವೈರನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದ್ರೆ ಅವ್ರಿಗೆ ಎಕ್ಸಾಕ್ಟ್ ಆಗಿ ಯಾವ ಯಾವ ಪಾಯಿಂಟ್ ಬೇಕು, ಯಾವ ನೊಯೆನ್ಸಸ್ ಬೇಕು ಅದೆಲ್ಲ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು. ತುಂಬಾ ಕ್ಲಾರಿಟಿ ಇತ್ತು ಅವರಲ್ಲಿ. ಇದೇ ಬೇಕಾಗಿರೋದು, ಇದೇ ಶಾರ್ಟ್ ಬೇಕಾಗಿರೋದು, ಇದೇ ಎಕ್ಸ್ಪ್ರೆಷನ್ ಬೇಕಾಗಿರೋದು, ಇದೇ ಡೈಲಾಗ್ ಬೇಕಾಗಿರೋದು, ಇದೇ ಟೆಂಪರ್ಮೆಂಟ್ ಬೇಕಾಗಿರೋದು ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿದ್ದರಿಂದ ನನಗೆ ಅಂದ್ರೆ ಬಹಳ ಈಸಿ ಅನಿಸ್ತು. ವರ್ಕ್ ಮಾಡೋದು ಬಹಳ ಈಸಿ ಅಂತ, ಕ್ಯಾರೆಕ್ಟರ್ ಅವ್ರು ಬರ್ದಿರುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡೋದು ಬಹಳ ಈಸಿ ಅನಿಸ್ತು. ಬಹಳಷ್ಟು ಈಗ ಟೀಸರಲ್ಲಿ ನೀವು ನೋಡಿದ್ರೆ ಅದು ವಾಯ್ಲೆನ್ಸ್ ಸೀನ್ ಎಲ್ಲ ಇದೆಯಲ್ಲ, ಅದನ್ನ ಅವ್ರು ಆಲ್ರೆಡಿ ಅವರೇ ಆಕ್ಟ್ ಮಾಡಿ ಶೂಟ್ ಎಲ್ಲ ಮಾಡಿದ್ರು ನನಗೆ ಅಂದ್ರೆ ಹೇಳ್ಕೊಡಕ್ಕೆ. ಸೊ ಅದೆಲ್ಲ ಅಂದ್ರೆ ಒಂದು ಒಳ್ಳೆಯ ಏನ್ ಹೇಳೋದು, ಲೈಫ್ನ ಅರ್ಥ ಮಾಡ್ಕೊಂಡಿರುವಂಥ ನಿರ್ದೇಶಕರು ಇದ್ದಾಗ. ಆ್ಯಂಡ್ ಬಹಳಷ್ಟು ಒಂದು ಸ್ವಲ್ಪ ಅವರು ಲಾಯರು ಆಗಿದ್ರು ಆ್ಯಂಡ್ ಟೀಚರ್ ಕೂಡ ಆಗಿದ್ರು, ಬೇರೆ ಬೇರೆ ಕೋರ್ಸಸ್ ಮಾಡಿದ್ದಾರೆ. ತುಂಬಾ ಒಂದು ದೊಡ್ಡ ಜರ್ನಿ ಇರೋದ್ರಿಂದ ಏನಾಗುತ್ತೆ, ತುಂಬಾ ತಿಳ್ಕೊಂಡಿರ್ತಾರೆ ಲೈಫ್ ಬಗ್ಗೆ. ಅದು ತುಂಬಾ ಮುಖ್ಯ ಅನ್ಕೋತೀನಿ. ಯಾವುದೇ ನಿರ್ದೇಶಕರು ಲೈಫ್ ಬಗ್ಗೆ ಬಹಳಷ್ಟು ಒಂದು ಒಳ್ಳೆಯ ಗಾಢವಾದ ಅರ್ಥ ಅವರಿಗೆ ಗೊತ್ತಿದ್ರೆ
ಸಿನಿಮಾ ಚೆನ್ನಾಗಿ ಮಾಡ್ತಾರೆ. ಆಬ್ವಿಯಸ್ಲಿ ಕ್ಯಾರೆಕ್ಟರ್ ಅನ್ನೋದೇ ಅಂದ್ರೆ ಇಮೋಷನ್ಸ್ ಅಲ್ವಾ, ಇಮೋಷನ್ಸ್ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಅದು ಅವರು ಅದು ತುಂಬಾ ಸ್ಟ್ರಾಂಗ್ ಇದ್ದಾರೆ ಆ ವಿಚಾರದಲ್ಲಿ. ಅದು ವಿಷಯ ಖುಷಿ ಆಯ್ತು. ಅಂಡ್ ತುಂಬಾ ಯುನೀಕ್ ಅಪ್ರೋಚ್ ಇದೆ ಅವ್ರದ್ದು, ಪ್ರತಿಯೊಂದಕ್ಕೂ ಒಂದು ಬೇರೆ ರೀತಿಯ ಒಂದು ಅಪ್ರೋಚ್ ಇದೆ. ಯೂಶುವಲ್ ಏನು ಟ್ರೆಂಡ್ ಹೋಗ್ತಾ ಇರುತ್ತೋ ಅದರಿಂದ ಸ್ವಲ್ಪ ಹೊರಗೆ ಬಂದು ಬೇರೆ ಅಪ್ರೋಚ್ ಇಂದ ಅವರು ಸಿನಿಮಾನ ನೋಡ್ತಾರೆ. ಸೊ ಅದೆಲ್ಲ ಖುಷಿ ಇದೆ. ಸೊ ಏನೇ ಕ್ರೆಡಿಟ್ ಬಂದ್ರು ಇಟ್ ಇಸ್ ಹೋಲ್ಸೋಲಿ ಗೋಸ್ ಟು ಚಂದ್ರಶೇಖರ್ ಬಂಡಿಯಪ್ಪ ಸರ್. ತಂದೆ ಮಗನ ಬಾಂಧವ್ಯವನ್ನು ತೋರಿಸಿದ್ರೆ ಒಂದಷ್ಟು ಕಾಲೇಜ್ ಡೇಸ್ಗೆ ಹೋಗುವಂತಹ ಮೆಮೊರೀಸ್ನು ಕೂಡ ರೀಕ್ರಿಯೇಟ್ ಮಾಡ್ದಂಗಿದೆ ಸಾಂಗ್ ಅಲ್ಲಿ ನಾವು ನೋಡ್ಬೇಕಾದ್ರೆ. ಸೊ ಫಾದರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕನ್ನಡ ಸಿನಿ ಪ್ರೇಕ್ಷಕರಾಗಿರ್ಬೋದು, ಯಾವ ತರದ ಒಂದು ತಂದೆ ಮಗನ ಬಾಂಡಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಿನಿಮಾದ ಮೂಲಕ? ಅದೇ ಇರೋದು ಸಿನಿಮಾದ ಮೇನ್ ಕೋರ್ ಪ್ಲಾಟೇ ಅದೇ ಇರೋದು. ಅಂದ್ರೆ ಮಕ್ಕಳನ್ನ ಎಲ್ಲವೂ ಕೊಟ್ಟು ತುಂಬಾ ಮುದ್ದಾಗಿ ಬೆಳೆಸಿದಾಗ ಏನೆಲ್ಲ ಅಂದ್ರೆ ಹೇಗೆ ಆಫ್ ಟ್ರ್ಯಾಕ್ ಹೋಗ್ಬೋದು ಒಬ್ಬ ಮಗ ಅಥವಾ ಮಗಳು ಅನ್ನೋದನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ಡೀಲ್ ಮಾಡಿದ್ದಾರೆ. ಪೇರೆಂಟಿಂಗ್ ಅದೇ ಈಗ ಮೊದಲಾದ್ರೆ ಪ್ರಾಯಶಃ ಸ್ವಲ್ಪ ಬೈದೋ ಹೊಡೆದೋ ಎಲ್ಲ ಇದು ಮಾಡ್ತಿದ್ರು. ಈಗ ಯಾರು ಹಂಗೆ ಮಾಡಲ್ಲ. ಅಂಡ್ ಬಹಳ ಒಂದು ಕನ್ಫ್ಯೂಷನ್ ಇದೆ. ಮೊದಲು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ಈಗ ನಾನು ನೋಡಿರ್ತೀನಿ, ಅಪ್ಪ ನನ್ನ ಅಣ್ಣನೋ ನನ್ನ ಚಿಕ್ಕಪ್ಪನೋ ಮಾವನೋ ಹೇಗೆ ಬೆಳೆಸಿದ್ದಾರೆ ಮಕ್ಕಳನ್ನ ಅನ್ನೋದು ನೋಡಿರ್ತೀನಿ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಹೇಗೆ ಅನ್ನೋದೇ ಗೊತ್ತಿರಲ್ಲ, ಏನು ಅನ್ನೋದನ್ನೇ ಗೊತ್ತಿರೋದು. ಸ್ಪೆಷಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಸಿಟಿ ಇಲ್ಲಾದ್ರೆ ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ. ಅದೆಲ್ಲ ಇರೋದ್ರಿಂದ ಅವ್ರಿಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸೇ ಇರಲ್ಲ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ, ಏನೆಲ್ಲ ಮಾಡಬೇಕು, ಯಾವ ರೀತಿ ಅವ್ರನ್ನ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತೇ ಇರಲ್ಲ. ಸೊ ಅದೊಂದು ತುಂಬ ದೊಡ್ಡ ಏನು ಹೇಳೋದು, ತುಂಬ ದೊಡ್ಡ ನೀಡ್ ಆಫ್ ಟೈಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಬ್ಯಾಡ್ ಪೇರೆಂಟಿಂಗ್ ಇಂದ ಬಹಳಷ್ಟು ಪರಿಣಾಮಗಳು, ಅದು ಸ್ಪೆಷಲಿ ಮಕ್ಕಳು ಚಿಕ್ಕವರಿರುವಾಗ ಪ್ರಾಯಶಃ ಅಪ್ಪ ಅಮ್ಮ ಜಗಳ ಆಡ್ತಿದ್ರೇನೋ ಅಥವಾ ಏನೋ ಅದಾದಾಗ ಮಕ್ಕಳ ಮೇಲೆ ಮೈಂಡಲ್ಲಿ ತುಂಬ ಬೇರೆ ಬೇರೆ ಪ್ರಭಾವಗಳು ಬೀರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಮಾರಲಿ ಅಲ್ಲ, ಅಂದರೆ ಅವರಿಗೆ ಮೇ ಬಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಡೆವಲಪ್ ಆಗ್ಬೋದು, ಕೆಲವೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ಗಳು ಡೆವಲಪ್ ಆಗ್ಬೋದು ದೊಡ್ಡವರಾದ್ಮೇಲೆ. ಅದು ಗೊತ್ತೇ ಆಗಲ್ಲ. ಅದು ಅದು ಒಂದು ಚಿಕ್ಕವರಿರುವಾಗ ಯಾವುದೊಂದು ಟ್ರಾಮಾ ಆಗ್ಬಿಟ್ರೆ ದೊಡ್ಡವರಾದ್ಮೇಲೆ ಅದು ರಿಕವರ್ ಆಗುತ್ತೆ. ಅದು ಬಹಳಷ್ಟು ವಿಚಾರಗಳಿದೆ. ಸೊ ಅದು ಪ್ರಾಯಶಃ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಎಲ್ಲರಿಗೂ ಗೊತ್ತಿತ್ತು ಹೇಗೆ ಬೆಳೆಸ್ಬೇಕು ಅನ್ನೋದು ಅದಿದೆಲ್ಲ. ಬಟ್ ಈಗ ಈ ನೀಡ್ ಆಫ್ ಟೈಮ್. ಸೊ ಆ ಒಂದು ಒಳ್ಳೆ ವಿಷಯವನ್ನ ಈ ಸಿನಿಮಾ ಹೇಳ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಯಾವಾಗ್ಲೂ ಕೂಡ ಚಿಕ್ಕವರಿದ್ದಾಗ ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ವಿ. ನೀವು ಚಿಕ್ಕ ವಯಸ್ಸಿದ್ದಾಗೂ ಕೂಡ ಅಜ್ಜಿ ಮನೇಲಿ ಬೆಳ್ತಿದ್ರಿ ಅಂತ ಹೇಳಿದ್ವಿ. ಸೊ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತಹ ಆ ಕ್ಷಣಗಳನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಆಗ, ಅಂಡ್ ಈಗ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರಿ? ಡೆಫಿನೆಟ್ಲಿ ಈಗಲೂ ಮಿಸ್ ಮಾಡ್ಕೋತಿದ್ದೆ ನಾನು. ಅದೇ ಮಿಸ್ ಮಾಡ್ಕೋತಾ ಇರೋದು. ಅಂದ್ರೆ ನಾನು ಗ್ರಾಜುಯೇಷನ್ ಮುಗ್ದು ಮಾಸ್ಟರ್ಸ್ ಮಾಡೋವರೆಗೂ ನಾನು ಹೊರಗೆ ಇದ್ದೆ, ಅಜ್ಜಿ ಮನೇಲಿದ್ದೆ, ಬೇರೆ ಎಲ್ಲೋ ಇದ್ದೆ. ಆಮೇಲೆ ವರ್ಕ್ ಶುರು ಮಾಡಿದ್ರು ಮತ್ತೆ ಅಗೇನ್ ಈಗ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ಈ ಬೆಂಗಳೂರಲ್ಲೇ ಇರ್ಬೇಕು, ಊರಲ್ಲಿ ಇರಕ್ಕಾಗಲ್ಲ. ಅದೇನೋ ಗೊತ್ತಿಲ್ಲ, ಹೋದ್ ಜನ್ಮದಲ್ಲೇನೋ ಪಾಪ ಮಾಡಿದ್ನೇನೋ ಇರಕ್ಕೆ ಅಂದ್ರೆ ಸಿಕ್ಕೇ ಇಲ್ಲ ನನಗದು. ಅಂದ್ರೆ ಕಡಿಮೆ ಸಮಯ ಸಿಕ್ಕಿರೋದು, ಕಡಿಮೆ ಸಮಯ ಸಿಕ್ಕಿದಾಗೆಲ್ಲ ನನಗೆ ಬಹಳ ಅಂದ್ರೆ ತುಂಬಾ ಇಷ್ಟವಾದ ವಿಚಾರ ಮನೇಲಿ ಇರೋದು, ಅಪ್ಪ ಜೊತೆ ಇರೋದು ಅಥವಾ ಅಮ್ಮ ಜೊತೆ ಇದ್ದಿದ್ದು. ಸೊ ಅದೆಲ್ಲ ಈಗಲೂ ತುಂಬಾ ನೆನ್ಸ್ಕೋತೀನಿ. ಅಂಡ್ ತುಂಬಾ ಕಡಿಮೆ ಸಮಯ ಸಿಕ್ಕಿರೋದ್ರಿಂದ ನನಗೆ ಅದೆಲ್ಲ ಬೆಸ್ಟ್ ಪ್ರೆಷಿಯಸ್ ಮೂಮೆಂಟ್ಸ್. ಪೃಥ್ವಿ ಅಂಬರ್ ಅವರು ಅಪ್ಪನ್ ಕೊಟ್ಟಿರೋಂಥ ಫಸ್ಟ್ ಗಿಫ್ಟ್ ಏನು? ಅಪ್ಪ ನಿಮಗ್ ಕೊಟ್ಟಿರೋಂಥ ಫಸ್ಟ್ ಗಿಫ್ಟ್ ಏನಾದ್ರು ಇದೆಯಾ ಅಂತ? ನಾನು ಫಸ್ಟ್ ಗಿಫ್ಟ್ ಅನ್ನೋದಕ್ಕಿಂತ ನಮ್ಮ ಮನೇಲಿ ಏನು ಬೈಕು ಇರಲಿಲ್ಲ, ಕಾರು ಇರಲಿಲ್ಲ, ಏನೂ ಇರಲಿಲ್ಲ. ನನ್ನ ಹತ್ರ ಒಂದು ಸೈಕಲ್ ಇರಲಿಲ್ಲ ಇಲ್ಲಿವರೆಗೂ. ಸೊ ಅಪ್ಪ ಅಮ್ಮನ ಆ್ಯನಿವರ್ಸರಿ ಟೈಮಲ್ಲಿ ನಾನು ಕಾರ್ ತಗೊಂಡು ಅಪ್ಪನಿಗೆ ಕೊಟ್ಟಿದ್ದೆ, ಒಂದು ಸೆಕೆಂಡ್ ಹ್ಯಾಂಡ್ 800 ಕಾರ್. ಸೊ ಅದು ಮೇ ಬಿ ದಟ್ ಇಸ್ ದ ಫಸ್ಟ್ ಗಿಫ್ಟ್ ಅಂತ ಅನ್ಕೋತೀನಿ. ಅದು ನನಗೆ ಅಂದರೆ ನನಗೆ ತಗೊಳ್ಳೋ ಮೊದಲು ನಾನು ಅಪ್ಪನಿಗೆ ಕೊಟ್ಟೆ ಅಲ್ಲ ಅನ್ನೋ ಒಂದು ಖುಷಿ ಇದೆ. ಅದೇ ಗಿಫ್ಟ್ ಅಂದರೆ ತೀರಾ ಏನು ಫಾರ್ಮಲ್ ಆಗಿ ಇದು ಗಿಫ್ಟು ಅದು ಗಿಫ್ಟು ಅನ್ನೋ ಥರ ಏನಿಲ್ಲ. ಬಟ್ ಅಪ್ಪ ನನಗೆ ಕೊಟ್ಟಿರುವಂಥ ಈ ಥರ ಗಿಫ್ಟ್ ಅನ್ನೋದಕ್ಕಿಂತ ಅಪ್ಪ ನನಗೆ ಅವರು ಪೂರ್ತಿ ಬದುಕು ಇದೆಯಲ್ಲ, ಅವರು ಜೀವಿಸಿರುವಂಥ ರೀತಿ ಇದೆಯಲ್ಲ, ಅದು ನನಗಂತಲ್ಲ ನಮ್ಮ ತಮ್ಮಂದ್ರು ಎಲ್ರಿಗೂ ಕೊಟ್ಟಿರುವಂಥ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಅದರಲ್ಲಿ ತುಂಬ ಸ್ಯಾಕ್ರಿಫೈಸಸ್ ಇದೆ, ಭಾಳಷ್ಟು ಸ್ಯಾಕ್ರಿಫೈಸಸ್ ಇದೆ. ನಮ್ಮ ಫ್ಯಾಮಿಲಿಗೋಸ್ಕರ ಅಂತಲ್ಲ, ಎಲ್ಲರಿಗೂ, ಒಂದು ಸಮಾಜಕ್ಕೋಸ್ಕರ. ಒಂದು ಸಂಘಟನೆಯಲ್ಲಿದ್ದಾರೆ, ಆ ಸಂಘಟನೆಯಲ್ಲಿ ಇರೋರೆಲ್ಲ ಸ್ಯಾಕ್ರಿಫೈಸ್ ಮಾಡೋರೆ. ಸೊ ಅವ್ರು ಬದುಕಿರುವಂಥ ರೀತಿಯ ನಮಗೆ ಕೊಟ್ಟಿರುವಂಥ ಗಿಫ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಲ್ಲಿಂದ ಬಹಳ ಇನ್ಸ್ಪಿರೇಷನನ್ನು ನಾನು ಡ್ರಾ ಮಾಡ್ತೀನಿ. ತುಂಬ ಇನ್ಸ್ಪೈರ್ ಆಗಿದ್ದೀನಿ ನಾನು, ನನ್ನ ತಮ್ಮಂದರು ಎಲ್ಲರೂ ಕೂಡ. ಸೊ ಅದೇ ಅವ್ರು ನನಗೆ ಕೊಟ್ಟಿರುವಂಥ ಗಿಫ್ಟು. ನಾವೆಲ್ಲ ಕೊಡೋದು ಚಿಕ್ಕ ಪಕ್ಕದ ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಯಾವತ್ತಾದ್ರೂ ಹಠ ಮಾಡ್ದಂಗೆ ಅದು ಬೇಕೇ ಬೇಕು ಅಂತ ಕೊಡಿಸ್ಕೊಂಡಿದ್ದುಂಟಾ ಅಂತ? ಇಲ್ಲ, ಚಿಕ್ಕವನಿರುವಾಗ ಮಾಡಿದ್ದೀನೇನೋ. ದೊಡ್ಡವನಾದ್ಮೇಲೆ ಐ ಡೋಂಟ್ ರಿಮೆಂಬರ್ ನಾನು ಏನು ಮಾಡಿಲ್ಲ. ಆ್ಯಕ್ಚುಲಿ ಏನು ಬೇಕು ಅನ್ನೋದು ನಾನು ಎಲ್ಲೋ ಇದು ಮಾಡಿಲ್ಲ. ಆ ಥರ ಏನು ಇಲ್ಲ, ನಮಗೆ ಏನು ಇರಲಿಲ್ಲ ಆ ಥರ, ನಾವು ವೆಲ್ ಆಫ್ ಇರಲಿಲ್ಲ.
ಆಕ್ಚುಲಿ ನಾನು ಅದೇ ಹೇಳಿದ್ನಲ್ಲ, ನಾನು ಒಂದು ಬೈಕು ತಗೊಂಡಿರಲಿಲ್ಲ, ಸೈಕಲ್ ತಗೊಂಡಿರ್ಲಿಲ್ಲ ಕಾಲೇಜ್ ಮುಗಿಯೋವರೆಗೂ. ತಗೊಂಡಿದ್ದೆ ಫಸ್ಟ್ ಇದು ನಾನು ಅವ್ರಿಗೆ ಕೊಡ್ಸಿದ್ದು. ಅದ್ ಬಿಟ್ಟು ಹಠ ಮಾಡಿ ಅಪ್ಪನ ಜೊತೆ ಇಲ್ಲ, ಅಮ್ಮನ ಜೊತೆ ಬಹಳ ಹಠ ಮಾಡ್ತಾ ಇದ್ದೆ. ಅಂಡ್ ನಾನು ಇದ್ದಿದ್ದೆಲ್ಲ ನನ್ನ ಚಿಕ್ಕಮ್ಮ, ಚಿಕ್ಕಪ್ಪ, ಮಾವಂದ್ರ ಜೊತೆ, ಅವ್ರ ಜೊತೆ ಬಹಳ ಹಠ ಮಾಡಿ ಏನೇನೋ ತಗೊಂಡಿದ್ದೀನಿ ಚಿಕ್ಕವನಿರುವಾಗ. ಅದಿದೆ. ಹಾಗೆ. ಒಂದು ಕ್ಷಣ ರೀಕಾಲ್ನ ಮಾಡಿದ ಕಂಪ್ಲೀಟ್ ಜರ್ನಿಯನ್ನ, ಆ ನೆನಪುಗಳ ಬುತ್ತಿಯನ್ನ ತೆರೆದಿಡೋದಾದ್ರೆ ಏನೆಲ್ಲ ನೆನಪಾಗುತ್ತೆ ಅಂತ? ಬಹಳಷ್ಟು ವಿಚಾರಗಳು. ಆಮೇಲೆ ಚೈಲ್ಡ್ಹುಡ್ ಇದ್ದಾಗ ಅಪ್ಪನ ಕೈ ಹಿಡ್ಕೊಂಡು ಎಲ್ಲಾದ್ರೂ ನಡ್ಕೊಂಡು ಹೋಗೋದು, ಅಂದ್ರೆ ಜಾತ್ರೆಗೆ ಹೋಗೋದು ಅಥವಾ ಫಂಕ್ಷನ್ಗೆ ಹೋಗುವಂಥದ್ದು. ಬಹಳಷ್ಟು ವಿಚಾರ ಇದೆ. ಅಪ್ಪ ಒಳ್ಳೆ ಸ್ವಿಮ್ಮರು. ಅವ್ರು ಸ್ವಿಮ್ ಮಾಡೋದೆಲ್ಲ ನಾನು ನೋಡಿ ನಾನು ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದೆ. ಅವರು ಬಹಳ ಅಡ್ವೆಂಚರಸ್ ಅವರು. ಸೊ ಅವ್ರು ಏನೇ ಒಂದು ಅಡ್ವೆಂಚರ್ ಮಾಡಿದಾಗ ನನಗೆ ಒಂಥರ, ಅಂದ್ರೆ ಏನೋ ಒಂದು ಪ್ರೌಡ್ ಫೀಲ್ ಆಗುವಂಥದ್ದು ಅದು. ಅಂಡ್ ಎಲ್ಲೇ ಹೋದ್ರು ಕೂಡ, ಊರಲ್ಲಿ ಎಲ್ಲೇ ಹೋದ್ರು ಕೂಡ ವೀರಪ್ಪಣ್ಣನ ಮಗ ಅಂತ ಎಲ್ಲರೂ ಹೇಳೋದು ಅಷ್ಟೇ. ಈಗಲೂ ಅದು ನನ್ನ ಹೆಸರು ಹೇಳೋದು ಯಾರು ಅಂದ್ರೆ ವೀರಪ್ಪಣ್ಣನ ಮಗ ಅಂತ. ಸೊ ಅದು ನಮಗೆ ಒಂಥರ ತೀರಾ ಪ್ರೌಡ್ ಅನ್ಸುವಂತ ವಿಚಾರಗಳು. ಅಥವಾ ಅಪ್ಪ ಎಲ್ಲಾದ್ರೂ ಹೋಗಿ ಸ್ಪೀಚ್ ಕೊಟ್ಟಾಗ, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಸ್ಪೀಚ್ ಕೊಟ್ಟಾಗ ಅದು ಪ್ರೌಡ್ ಅನ್ಸೋದು. ಅಥವಾ ಎಲ್ಲೇ ಒಂದು ಸಮಸ್ಯೆ ಆದಾಗ ಅಪ್ಪನ ಹತ್ರ ತುಂಬಾ ಜನ ಬಂದು ಮಾತಾಡೋದು, ಅವ್ರ ಹತ್ರ ಅವರು ಹೆಲ್ಪ್ ತಗೊಂಡು ಅಪ್ಪ ಏನಾದ್ರು ಇದು ಮಾಡಾಗ ಅದೆಲ್ಲ ಒಂಥರ ಅಂದ್ರೆ ಪ್ರೌಡ್ ಫೀಲ್ ಆಗ್ತದೆ. ಸೇಯಿಂಗ್ ಹೀಸ್ ಮೈ ಹೀರೋ ಅಂತ. ಏನೋ ಒಂದು ಸಮಸ್ಯೆ ಆದಾಗ ಅಲ್ಲಿ ಹೀಸ್ ಟು ಲೀಡ್, ಒಂಥರ ಲೀಡ್ ಮಾಡ್ತಾರೆ ಎಲ್ಲಾ ಕಡೆನೂ. ಸೊ ಅದೆಲ್ಲ ಒಂಥರ ನಮಗೆ ಒಂಥರ ಪ್ರೌಡ್ ಫೀಲ್ ಆಗುವಂತ. ಮತ್ತೆ ಅವ್ರ ಕಥೆಗಳನ್ನ ಯಾರಾದ್ರೂ ಬಂದು ಹೇಳಿದಾಗ, ಅಂದ್ರೆ ಅವರು ಯಂಗ್ ಇದ್ದಾಗ ಏನೆಲ್ಲ ಡೇರಿಂಗ್ ವಿಚಾರಗಳನ್ನೆಲ್ಲ ಮಾಡಿದ್ರು ಹೊರಗಿನವ್ರು. ಈಗ ಮೊನ್ನೆ ರೀಸೆಂಟ್ ಆಗಿ ಯಾರೋ ಒಬ್ರು ಹೇಳಿದ್ರು, ಏನೋ ಒಂದು ಕತೆ ಹೇಳಿದ್ರು, ಅಪ್ಪ ಒಂದು ಈ ತರ ಆಗಿತ್ತು, ಈ ತರ ಮಾಡಿದ್ರು. ಅದೆಲ್ಲ ಕೇಳಿದಾಗ ಒಂಥರ ನನಗೆ ಒಂಥರ ತೀರಾ ಪ್ರೌಡ್ ಅನ್ಸುತ್ತೆ. ನಾನು ಸ್ವಲ್ಪ ಅಮ್ಮ ತರ, ಅಪ್ಪನ ಇಷ್ಟು ಹತ್ರನೂ ಬರ್ಲಿಲ್ಲ ನಾನು. ಸೊ ಅದೆಲ್ಲ ಕೇಳಿದಾಗ ಒಂಥರ ಅಂದ್ರೆ ತೀರಾ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅದಿದೆ ಹಾಗೆ. ಮಾತಾಡ್ತಾ ಹೇಳ್ತಾ ಇದ್ರಿ ನಾನು ಅಮ್ಮನ್ ತರ ಅಂತ ಹೇಳ್ಬಿಟ್ಟು. ಸೊ ಫಿನಾನ್ಷಿಯಲ್ ಅಂತ ಬಂದಾಗ ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ತಮ್ಮ ಮಗನಿಗೆ ಇದ್ ಮಾಡ್ತಾರೆ. ಸೊ ನಿಮ್ಮ ಫಿನಾನ್ಷಿಯಲ್ ಎಲ್ಲಾನು ಈಗ ತಂದೆ ಆಗಿರೋದ್ರಿಂದ ನೀವು ಹೆಂಗಿದೆ ಅಂತ? ಇಲ್ಲ ಅಂದ್ರೆ ನಾವು ಲೈಕ್ ವಿ ಹೇಲ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮಗೆ ಎಲ್ಲ ನಮ್ಮನ್ನು ನೋಡ್ಕೊಂಡಿರೋದೆಲ್ಲ ತಾಯಿ. ಅವರು ವರ್ಕ್ ಮಾಡ್ತಿದ್ರು, ಅಪ್ಪ ಕೃಷಿ ಮಾಡ್ತಾ ಇದ್ರು. ಹಾಗಾಗಿ ಆ ಥರ ಏನಿಲ್ಲ. ಈಗ ನನಗೆ ಅಪ್ಪ ಹೇಳ್ಕೊಟ್ಟಿರೋದೆ ನಾನು ನೋಡಿರೋ ಮಟ್ಟಿಗೆ. ಅವ್ರು ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರು ಚೆನ್ನಾಗಿ ಈಸ್ ಅ ಗ್ರ್ಯಾಜುಯೇಟ್ ಎಲ್ಲ ಮಾಡಿ ಅವ್ರ ಕೆಲಸ ಬಿಟ್ಟು ಸಮಾಜಕ್ಕೋಸ್ಕರ ಬಹಳಷ್ಟು ವಿಚಾರಗಳನ್ನು ಸ್ಯಾಕ್ರಿಫೈಸ್ ಮಾಡಿದ್ರು. ಸೊ ಅದು ಅವ್ರ ಲೈಫಲ್ಲಿ ನಾನು ಕಲ್ತಿದ್ದೇನಂತ ಹೇಳಿದ್ರೆ, ಈ ಮೆಟೀರಿಯಲ್ ಅಥವಾ ದುಡ್ಡು ಅಥವಾ ಇದಕ್ಕಿಂತ ಸಂಬಂಧಗಳು ಬಹಳ ಮುಖ್ಯ, ಜನರ ಹತ್ರ ಒಂದು ಬೆರೆಯುವಂಥದ್ದು ಬಹಳ ಮುಖ್ಯ, ಜನರ ಜೊತೆ ಇರೋದು ಬಹಳ ಮುಖ್ಯ ಅನ್ನೋದು ಅವ್ರ ಲೈಫಲ್ಲಿ ಕಲ್ತಿರೋದ್ರಿಂದ ಅದು ಯಾವುದು ಪ್ರಾಯಶಃ ನನಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅನ್ಕೋತೀನಿ. ಅವರು ಏನು ಅದನ್ನ ಇನ್ಸಿಸ್ಟ್ ಮಾಡಲ್ಲ. ಅಂದ್ರೆ ನೀನು ಇಷ್ಟಿಷ್ಟು ಮಾಡಬೇಕು, ಇಷ್ಟಿಷ್ಟು ಮಾಡಬೇಕು, ದುಡ್ಡು ಮಾಡಬೇಕು, ಅದಿದೆಲ್ಲ ಅವರೇ ಪರ್ಸನಲಿ, ಅಂದ್ರೆ ಅವ್ರ ಇರುವಂಥ ರೀತಿ, ಅವ್ರು ಕೊಡುವಂಥ ಅಂದ್ರೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಗೊತ್ತಾಗತ್ತಲ್ಲ. ಸೊ ಅದು ಇರೋದ್ರಿಂದ ನನಗೆ ಅದು ಅಷ್ಟು. ಈಗಲೂ ಕೂಡ ನನಗೆ ಕೆಲವರೆಲ್ಲ ಬೈತಾರೆ, ನೀನು ಏನು ಮಾಡ್ತಾ ಹೀಗೆ ಯಾಕೆ ಮಾಡ್ತಾ ಇದೀಯಾ, ಇದೆಲ್ಲ ಕೇರ್ ಯಾಕೆ ತಗೊಳಲ್ಲ ಅಂದ್ರೆ, ಬಿಕಾಸ್ ಇಟ್ ಹ್ಯಾಸಂಟ್ ಕಮ್. ಅಪ್ಪ ಯಾವ ರೀತಿ ಇದ್ರು ಅದೇ ರೀತಿ ನನಗಿರಕ್ಕೆ ಆಸೆ. ಸೊ ಹಾಗಾಗಿ ನೀವು ಕೂಡ ಸೆಟ್ ಮಾಡ್ಕೊಂಡಿಲ್ವಾ ಫಿನಾನ್ಷಿಯಲ್ ಗೋಲ್ ಅಂತ ಹೇಳ್ಬಿಟ್ಟು, ಇಷ್ಟು ಮಾಡಬೇಕು, ಇಷ್ಟು ಅರ್ನ್ ಮಾಡಬೇಕು, ಈ ತರ ಮಾಡ್ಕೊಂಡ್ರೆ ನನ್ ಮುಂದೆ ಫ್ಯೂಚರ್ ಇರುತ್ತೆ, ಇನ್ ಮಾಡ್ಬೇಕು. ಸದ್ಯಕ್ಕೆ ಅಂಥದ್ದೇನು ತೀರಾ ಏನ್ ತಲೆಗೆ ತಗೊಂಡಿಲ್ಲ. ಬಟ್ ಆಬ್ವಿಯಸ್ಲಿ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಹಾಗೆ. ಈಗ ಯಾವುದೇ ಒಬ್ಬ ನಟರಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರೊಫೆಷನಲ್ಗಳಾಗಿರ್ಬೋದು, ಆ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಇಷ್ಟು ವರ್ಷ ಆರಾಮಾಗಿದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅವರ ಲೈಫಲ್ಲಿ ಸೆಟ್ಲ್ ಆಗ್ಬೇಡ, ಆಮೇಲೆ ಒಂದಷ್ಟು ಹಣವನ್ನ ಹೂಡಿಕೆ ಮಾಡ್ಕೊಂಡು ಆಮೇಲೆ ಏನಾದ್ರೂ ಒಂದು ಫೈನಾನ್ಷಿಯಲ್ ಗೋಲ್ ಅನ್ನು ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಆ ತರ ಗೋಲ್ಸ್ ನಿಮ್ಗೆ ಏನಾದ್ರು ಇದೆಯಾ? ಇಲ್ಲ ಅಂದ್ರೆ ನನಗೆ ಸ್ಪೆಷಲಿ ಒಂದಷ್ಟು ಸೆಟಲ್, ಅದು ನೀವು ಹೇಳೋ ಪ್ರಕಾರ ಸೆಟಲ್ ಅನ್ನೋ ಟರ್ಮ್ ಏನು ಯೂಸ್ ಮಾಡ್ತಿದ್ರೆ ಅದು ಆಗ್ಬಿಟ್ರೆ ನಾನು ಸೀದಾ ಊರಿಗೆ ಹೋಗ್ಬಿಡ್ತೀನಿ. ಊರಿಗೆ ಹೋಗಿ ಆರಾಮ್ಸ್ ಇರ್ತೀನಿ, ದೇವ್ರ ಹೇಳ್ತೀನಿ. ನನಗೆ ಐ ಲೈಕ್ ರೈಟಿಂಗ್. ನನಗೆ ಡೈರೆಕ್ಷನ್ ಅಂದ್ರೆ ತುಂಬಾ ಇಷ್ಟ. ಪ್ರಾಯಶಃ ಒಂದು ವರ್ಷಕ್ಕೊಂದು ನಾನೇ ಡೈರೆಕ್ಷನ್ ಮಾಡ್ಕೊಂಡು ಇರ್ತೀನೇನೋ. ಬಟ್ ನನಗೆ ಈ ತರ ಹಸಲ್ ಬಸಲ್ ಏನು ಹೇಳೋದು, ಈ ಕಾಂಪಿಟಿಷನ್ ಮತ್ತೆ ತೀರಾ ಇಲ್ಲಿರ್ಬೇಕು, ನಾನು ಅಲ್ಲಿರ್ಬೇಕು, ನಾನು ಹಂಗಿರ್ಬೇಕು, ಅದೆಲ್ಲ ಏನೂ ಇಲ್ಲ, ದೇವರಣೆಗೂ ಇಲ್ಲ ನನಗೆ. ನನಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ಮೇ ಬಿ ನಾನು ತುಂಬಾ ಟ್ರಾವೆಲ್ ಮಾಡ್ತೀನೇನೋ. ಊರಂದ್ರೆ ಇಷ್ಟ, ಕಾಡಂದ್ರೆ ಇಷ್ಟ, ಹಳ್ಳಿ ಅಂದ್ರೆ ಇಷ್ಟ. ಅಲ್ಲಿ ಹೋಗಿ ಆರಾಮ್ಸೆ ಇರ್ತೀನಿ ಅಷ್ಟೇ. ಮತ್ತೆ ತೀರಾ ಏನು ಅಲ್ಲಿರ್ಬೇಕು, ಇಲ್ಲಿರ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದೆಲ್ಲ ಏನೂ ಇಲ್ಲ, ಆಕ್ಚುಲಿ ಇಲ್ಲ. ಸದ್ಯಕ್ಕೆ ಏನಿದೆ ಫ್ಲೋ ಇದೆ. ನಾನು ಯೂಶಲಿ ಐ ಡೋಂಟ್ ಪ್ಲಾನ್ ಆಲ್ಸೋ. ನಾನು ತುಂಬಾ ಪ್ಲಾನ್ ಮಾಡಲ್ಲ, ತೀರಾ ಪ್ಲಾನ್, ಬಿಕಾಸ್
ನಾವು ಎಷ್ಟೇ ಏನೇ ಪ್ಲಾನ್ ಮಾಡಿದ್ರು ಬೇರೆ ಇನ್ನೊಂದು ಪ್ಲಾನ್ ಇರುತ್ತೆ ದೇವ್ರದ್ದು. ಅನ್ಸರ್ಟೈನ್ ಲೈಫ್ ಇಸ್ ವೆರಿ ವೆರಿ ಅನ್ಸರ್ಟೈನ್ ಅಲ್ಲ. ಈಗ ಗೊತ್ತಿರ್ಬೋದು ತುಂಬಾ ಆಗ್ತಿರುವಂಥ ವಿಚಾರಗಳನ್ನ ನೋಡಿದಾಗೆಲ್ಲ ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಅದು ಹಂಗಾಗಲ್ಲ. ಫ್ಲೋ ವಿತ್ ದ ಫ್ಲೋ ಹಾರ್ಮೋನಿಯಲ್ಲಿ ಇರಬೇಕು ಅಂತ ನನ್ನ ಅನಿಸಿಕೆ. ಬಟ್ ಯಾ ಅದು ಅಟ್ ದ ಸೇಮ್ ಟೈಮ್ ಹಾರ್ಡ್ ವರ್ಕ್ ಮಾಡಬೇಕು, ವರ್ಕ್ ಬಗ್ಗೆ ಸೀರಿಯಸ್ ಆಗಿರ್ಬೇಕು, ಶ್ರದ್ಧೆಯಲ್ಲಿ ಕೆಲಸ ಮಾಡಬೇಕು, ಅಷ್ಟೇ ಮಾಡ್ತಿರೋದು. ದರ್ ಇಸ್ ನೋ ಪ್ಲಾನಿಂಗ್ ಅಟ್ ಆಲ್. ಪೃಥ್ವಿ ಎಂಬರ್ ಅವರ ಪ್ರಕಾರ ಮನಿ ಅಂದ್ರೆ ಏನು, ಹಣ ಅಂದ್ರೆ? ಮನಿ ಅಂದ್ರೆ ಮೇ ಬಿ ಎಲ್ಲರಿಗೂ ಬೇಕಾಗಿರುವಂಥ ವಿಚಾರ ಅದು. ಐ ಮೀನ್ ಇಟ್ ಈಸ್ ವೆರಿ ಪವರ್ಫುಲ್. ಡೆಫಿನೆಟ್ಲಿ ಇಟ್ ಇಸ್ ವೆರಿ ಪವರ್ಫುಲ್. ಆ್ಯಂಡ್ ಈಗ ಇರೋ ಸಿಚುವೇಶನ್ ಅಂದರೆ ಎಲ್ಲವನ್ನು ದುಡ್ಡಿನಲ್ಲಿ ಅಳಿತಾರಲ್ಲ, ಈಗ ಅದೊಂದು ದೊಡ್ಡ ದೊಡ್ಡ ಒಂದು ಇದು. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಬೇಕಾಗಿರುವಂಥ ವಿಚಾರ ಅಂದರೆ ಒಂದಷ್ಟು ರಿಕ್ವೈರ್ಮೆಂಟ್ ಅಥವಾ ಎಲ್ಲವನ್ನು ಸೆಟ್ಲ್ ಮಾಡಬೇಕು. ನಿಮ್ಮ ಮಕ್ಕಳಿದ್ದಾರೆ, ವೈಫ್ ಇದ್ದಾರೆ, ಫ್ಯಾಮಿಲಿ ಇದೆ, ಆ್ಯಂಡ್ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತನೂ ಕೂಡ ಅದು ತುಂಬ ಮುಖ್ಯ ಅನಿಸುತ್ತೆ. ಹೌದು, ಬೇರೆ ರೀತಿನೂ ಹೆಲ್ಪ್ ಮಾಡ್ಬೋದು, ಬಟ್ ಫಿನಾನ್ಷಿಯಲ್ ಹೆಲ್ಪ್ ಇಸ್ ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಅದೇ ಅಲ್ವಾ. ಸೊ ದಟ್ ಇಸ್ ಪವರ್, ಮನಿ ಇಸ್ ಪವರ್. ಆ, ಬದುಕು ಅಥವಾ ನಟನೆ ಅಂತ ತಗೊಂಡಾಗ ಏನಾಗುತ್ತೆ ಅಂತ, ಸಮ್ಟೈಮ್ಸ್ ಮನಿ ಇಲ್ಲದೆ ದುಡ್ಡಿಲ್ಲದೆ ಪರದಾಡಿರುವಂಥದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಸುಮಾರು ಇರುತ್ತೆ. ಬಿಕಾಸ್ ಯಾರ ಹತ್ರ ಕೇಳಬೇಕು, ಹೆಂಗಿರಬೇಕು, ನಾವೇ ನೋಡ್ಕೊಳಕ್ಕಾಗಲ್ಲ. ಇಂಥ ಒಂದು ಸಿಚುವೇಶನ್, ದುಡ್ಡಿಲ್ಲದೆ ಪರದಾಡ್ತಿರುವಂತಹ ಸಿಚುವೇಶನ್ ಯಾವತ್ತಾದ್ರೂ ಇದೆಯಾ? ಬಿಕಾಸ್ ನೀವು ಆಗ್ಲೇ ಹೇಳ್ತಾ ಇದ್ರೆ ನಾನು ಮಿಡಲ್ ಕ್ಲಾಸ್ ಇಂದ ಬಂದಿದ್ದು, ಇದುವರೆಗೂ ಒಂದು ಬೈಕನ್ನು ತಗೊಂಡಿಲ್ಲ, ಕಾರು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕಾರಣಕ್ಕೆ ಇದ್ದಿದೆ ಆಬ್ವಿಯಸ್ಲಿ. ಈಗ ನಮ್ಮಂಥವ್ರು, ಈಗ ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ. ನಾನು ಯೂಶಲಿ ಏನಂದ್ರೆ ನನ್ನ ಸ್ಟ್ರಗಲ್ನ ನಾನು ಹೇಳ್ಕೊಳಕ್ ಭಾಳ ಹಿಂಜರಿತೀನಿ. ನಾನು ತುಂಬಾ ಆದರೆ ನನ್ಗಿಂತನೂ ಸ್ಟ್ರಗಲ್ ಮಾಡಿರೋರು ಎಷ್ಟೋ ಜನ ಇರ್ತಾರೆ. ಈಗ ನಾನು ಯಾವ ಪ್ಲೇಸಲ್ಲಿ ಇದ್ದೀನಿ, ಈಗ ಇಷ್ಟು ಸಿನಿಮಾಗಳು ನನಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾನು ಭಾಳ ಲಕ್ಕಿ ಅಂತ. ಇಟ್ ಡಸಂಟ್ ಮೀನ್ ಐ ಆಮ್ ಕೇಪೇಬಲ್ ಅಥವಾ ನನಗೆ ಟ್ಯಾಲೆಂಟ್ ಇದೆ ಅಥವಾ ನನ್ನಲ್ಲಿ ಆ ಒಂದು ಏನು ಹೇಳೋದು, ಆ ಒಂದು ಸ್ಟಫ್ ಇದೆ ಅದಕ್ಕೆ ನನಗೆ ಸಿಗ್ತಾ ಇದೆ ಅಂತ ನಾನು ನಂಬಲ್ಲ. ಬಿಕಾಸ್ ನನಗಿಂತನೂ ಟ್ಯಾಲೆಂಟ್ ಆಗಿರೋರು, ನನಗಿಂತನೂ ಎಷ್ಟೋ ಚೆನ್ನಾಗಿರೋರು, ಏಬಲ್ ಇರೋರು ಭಾಳಷ್ಟು ಜನ ಇದ್ದಾರೆ ವಿದೌಟ್ ಫಿಲ್ಮ್. ಸೊ ಐ ಫೀಲ್ ವೆರಿ ಲಕ್ಕಿ. ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೀನಿ. ಸೊ ಇಷ್ಟು ಆಗ್ತಾ ಇದೆ, ಇಷ್ಟು ಸಿನಿಮಾಗಳು ಸಿಗ್ತಾ ಇದೆ, ನನ್ನ ಲಕ್ ಅದು. ಆ್ಯಂಡ್ ಇದಕ್ಕೆ ಕ್ರೆಡಿಟ್ ಆಬ್ವಿಯಸ್ಲಿ ನನಗೆ ದಿಯಾ ಸಿನಿಮಾ ಕೊಟ್ಟಿರುವಂಥ ಅಶೋಕ್ ಸರ್ ಮತ್ತು ಅದರ ಪ್ರೊಡ್ಯೂಸರ್ ಕೃಷ್ಣ ಚೈತನ್ಯ ಸರ್ಗೆ ಹೋಗಬೇಕು. ಸ್ಟ್ರಗಲ್ ಇಸ್ ದೇರ್. ಅಂದರೆ ಮೊದಲಿಂದ ಇತ್ತು. ನಾನಂದರೆ ಡ್ಯಾನ್ಸಿಗೆ ನಾನು ಊರಿಂದ ಬಿಟ್ಟು ಇಲ್ಲಿ ಬೆಂಗಳೂರು ಬಂದಾಗ ರಿಯಾಲಿಟಿ ಶೋಗೆಲ್ಲ ಭಾಳ ಸ್ಟ್ರಗಲ್ ಮಾಡಿದ್ದೀನಿ. ನಾನು ಎಲ್ಲೆಲ್ಲೋ ಮಲಗಿದೆ, ಶಟರ್ ಕೆಳಗಡೆ ಎಲ್ಲೆಲ್ಲೋ. ಅಂದರೆ ಮನೆ ಇರಲಿಲ್ಲ, ಏನೂ ಇರಲಿಲ್ಲ, ಸ್ನಾನ ಮಾಡೋಕ್ಕೂ ಇರಲಿಲ್ಲ. ಆದರೆ ಆ ರೀತಿ ಇದ್ವಿ. ಐ ಮೀನ್ ಒಬ್ಬ ಡ್ಯಾನ್ಸರ್, ಆಗ ಆ್ಯಕ್ಟರ್ ಅಲ್ಲ ನಾನು, ಒಬ್ಬ ಡ್ಯಾನ್ಸರ್ಗೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅದು ಆ ಟೈಮಲ್ಲಿ. ಲೈಕ್ 2010-11 ಆ ಥರ ಇರ್ಬೋದು, 12 ಆ ಥರ ಎಲ್ಲ. ಅಂದರೆ ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ನೋಡಾಗಿದೆ ಆ ಟೈಮಲ್ಲಿ. ಅಂದರೆ ಆಗ ನನ್ನ ಗರ್ಲ್ ಫ್ರೆಂಡು, ಈಗ ನನ್ನ ವೈಫು, ಅವಳು ಇದ್ಲು. ಸಿ ವಾಸ್ ದೇರ್. ನನ್ನ ತಾಯಿನೂ ಅಷ್ಟೇ, ನನ್ನ ಅಮ್ಮ ಅಪ್ಪ. ಅಂದರೆ ಯಾವಾಗ ನನ್ನನ್ನು ಈ ಫೀಲ್ಡಿಗೆ ಬಿಟ್ಟರೋ 1% ನನಗೆ ಅಂದರೆ ಜವಾಬ್ದಾರಿಯ ಒಂದು ಭಾರವನ್ನು ಕೊಡಲೇ ಇಲ್ಲ. ಅಂದರೆ ಇವನ್ನೇ ನೋಡ್ಕೊಳಕ್ ಆಗ್ತಿಲ್ಲ, ನಮ್ಮನ್ನೇ ನೋಡ್ಕೋತಾನೆ ಅನ್ನೋ ಟೈಪಲ್ಲಿ ಅಮ್ಮ ಟುಕ್ ದ ಲೀಡರ್ಶಿಪ್. ಅಮ್ಮ ಅಂದರೆ ಎಲ್ಲನೂ ಅಮ್ಮ ನೋಡ್ಕೊಳಕ್ ಶುರು ಮಾಡಿದ್ರು. ಐ ಮೀನ್ ಶಿ ವಾಸ್ ಸಚ್ ಅ ಸ್ಟ್ರಾಂಗ್ ಲೇಡಿ. ಅಂದರೆ ಅವರು ನಿಜವಾಗ್ಲೂ ಅಂದರೆ ಒನ್ ಆಫ್ ದ ರಿಯಲ್ ಹೀರೋ ನಮ್ಮ ಲೈಫಲ್ಲಿ, ನಮ್ಮ ಫ್ಯಾಮಿಲಿ ಲೈಫಲ್ಲಿ. ಸೊ ಅವರು ಅಷ್ಟು ಸ್ಟ್ರಾಂಗ್ ಇದ್ದಿದ್ದರಿಂದ ನನಗೆ ಪ್ರಾಯಶಃ ಇಷ್ಟು ದೂರ ಬರೋಕ್ಕೆ ಸಾಧ್ಯ ಆಯಿತು ಅಂತ. ಆ್ಯಂಡ್ ನಾನು ಈಗಲೂ ಅನ್ಕೋತೀನಿ, ಅಂದರೆ ನನ್ನ ಸ್ಟ್ರಗಲ್ ಏನೂ ಇಲ್ಲ. ಈಗ ನನ್ನ ತಾಯಿ ಸ್ಟ್ರಗಲ್ ನೋಡಿದ್ರೆ, ನನ್ನ ತಂದೆ ಸ್ಟ್ರಗಲ್ ನೋಡಿದ್ರೆ, ನನ್ನ ಸ್ಟ್ರಗಲ್ ಎಳ್ಳಷ್ಟು ಇಲ್ಲ. ಓಕೆ, ಒಬ್ಬನೇ ಬಂದು ಇಲ್ಲೇನೋ ಏನೇನೋ ಮಾಡ್ಕೊಂಡು ಇದ್ದೆ, ಅದೇ ಅಂತ ಹೇಳ್ಬೋದು. ಬಟ್ ಓಕೆ, ಅಂದರೆ ಈಗ ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂದರೆ ಸುಮ್ಮನೆ ವಿದೌಟ್ ಎನಿ ಯಾವುದೇ ಕಷ್ಟಪಡದೆ ಬಂದು ಏನಾದರೂ ಆಗೋದಕ್ಕಿಂತನೂ ಕಷ್ಟಪಟ್ಟು ಬಂದು ಏನಾದರೂ ಆದಾಗ ಒಂದು ಸ್ಟೋರಿ ಇರುತ್ತಲ್ಲ ನಿಮ್ಮ ಹತ್ರ ಹೇಳ್ಕೊಳಕ್ ಕಲ್ತಿದ್ರು, ನೆನ್ಸ್ಕೊಳ್ಳೋಕೆ ಒಂದು ಸ್ಟೋರಿ ಇರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಇರುತ್ತೆ. ಅಲ್ಲಿದ್ದೆ, ಈಗ ಇಲ್ಲಿ ತನಕ ಬಂದಿದ್ದೀನಿ ಅನ್ನೋದು ನಮ್ಗೊಳಗೆ. ಅದು ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ನಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತಲ್ಲ, ಅದು ಮುಖ್ಯ ಅಲ್ಲ. ಈಗ ಏನೋ ತೋರಿಸ್ಕೊಳ್ಳೋದಕ್ಕೆ ಏನೇನೋ ಹೇಳ್ಬೋದು, ನಾನು ಹಂಗಿದ್ದೆ ಆ ಥರ ಕತೆ, ಬಟ್ ಒಳಗಿನ ಸತ್ಯ ನಮಗೆ ಗೊತ್ತಿರುತ್ತೆ. ಸೊ ನಾನು ಅದಕ್ಕೆ ನನ್ನ ಸ್ಟ್ರಗಲ್ನ ಆದಷ್ಟು ರಿಫ್ರೈನ್ ಮಾಡ್ತೀನಿ ಹೇಳಕ್ಕೆ. ಬಿಕಾಸ್ ಅದು ಇಟ್ ಇಸ್ ಮೈ ಏನು ಹೇಳೋದು, ಮೈ ಸ್ಟ್ರೆಂತ್. ನನಗೆ ಒಳಗಿಂದ ಕೊಡ್ತಿರೋ ಒಂದು ಸ್ಟ್ರೆಂತ್ ಕೊಡ್ತಿರೋಂಥ ವಿಚಾರ, ಅದನ್ನು ನಾನು ಹೊರಗೆ ಹೇಳಿ ಅದನ್ನು ಡೈಲ್ಯೂಟ್ ಮಾಡ್ಕೊಳ್ಳೋದಕ್ಕಿಂತ ಒಳಗೆ ಇರಲಿ ಅನ್ನೋದು ನನಗೆ ಅದು ಭಾಳ ಮುಖ್ಯ. ಸಾಕಷ್ಟು ಫ್ಯಾನ್ಸ್ ನೋಡ್ತಿರ್ತಾರಲ್ಲ, ಅವ್ರಿಗೊಂದು ಇನ್ಸ್ಪಿರೇಷನಲ್ ಸ್ಟೋರಿ ಆಗುತ್ತೆ. ಪೃಥ್ವಿ ಎಂಬಾರ್ ಅವರು ಆನ್ ಸ್ಕ್ರೀನ್ ಎಷ್ಟು ಎಂಟರ್ಟೈನ್ ಮಾಡ್ತಾರೋ, ಆಫ್ ಸ್ಕ್ರೀನ್ ಅಲ್ಲಿ ಇಷ್ಟೇ ಕಷ್ಟಪಟ್ಟಿರ್ತಾರೆ. ಅವ್ರ ತರ ನಾವು ಆಗ್ಬೇಕು ಅನ್ನೋಂತ ಒಂದಷ್ಟು ಜನ ಗೋಲ್ ಇರುತ್ತೆ. ಎಲ್ಲರಿಗೂ ನಾನು ಹೇಳೋದು, ಈಗ ನಂತರ ಆಕ್ಟರ್ಸ್ಗೆ ಹೇಳೋದೇನಂದ್ರೆ ಹ್ಯಾಂಗ್ ಆನ್ ಆಗಿ ಅಂತ ಅಷ್ಟೇ. ಅಂದರೆ ಭಾಳಷ್ಟು ಸರಿ ಏನೇನೋ ವಿಚಾರಗಳು ಬಂದು, ಏನೇನೋ ಸಮಸ್ಯೆಗಳು ಬಂದು, ಅಯ್ಯಪ್ಪ ಸಾಕಪ್ಪ ಇವಾಗ ವಾಪಸ್ ಹೋಗೋಣ ಅಂತ ಅನಿಸುತ್ತೆ. ಬಟ್ ವಾಪಸ್
ಅವ್ರು ಎಲ್ಲಿ ತನಕ ರೀಚ್ ಆಗಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಇನ್ನೇನೊಂದು 2 ಸ್ಟೆಪ್ ಇರುತ್ತೆ. ಅವ್ರು ಇನ್ನೇನು 2 ಸ್ಟೆಪ್ ಇರುತ್ತೆ, ಅಷ್ಟರಲ್ಲಿ ಬೇಡ ಅಂತ ವಾಪಸ್ ಹೋಗೋದು ತುಂಬ ತಪ್ಪದು. ಉಳಿಬೇಕು, ನಿಲ್ಕೋಬೇಕು. ನಂಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ನಮಗೆ ಅಂದರೆ ನಮಗೇನು ಆಪರ್ಚುನಿಟಿ ಸಿಗ್ತಾ ಇಲ್ಲ ಹಂಗಿಂಗೆ ಅಂತ ಸುಮ್ಮನೆ ಮೆಸೇಜ್ ಮಾಡಿ. ಎಷ್ಟು ವರ್ಷದಿಂದ ನಾನು ಇನ್ನೂ ಮಾಡ್ತೇನೆ? ಒಂದು 2 ವರ್ಷ ಆಯಿತು ಅಂತ. 2 ವರ್ಷನೇ ದೊಡ್ಡ ವಿಚಾರ ಅಂತ ಮಾಡ್ತಾರೆ. ಈಗ ನನ್ನ ಎಕ್ಸಾಂಪಲ್ ಹೇಳಿದ್ರೆ, ನಾನು 2010-11ರಿಂದ ನಾನು ಆರ್ಟ್ ಲೈಫ್ ಶುರು ಮಾಡಿದ್ದು. ನನ್ನ ದಿಯಾ ರಿಲೀಸ್ ಆಗಿದೆ 2020. ಅದಕ್ಕಿಂತ ಮೊದಲೇ ನಾನು ಡ್ಯಾನ್ಸ್ ಶುರು ಮಾಡಿದ್ದು. ಆಲ್ಮೋಸ್ಟ್ 12-13 ವರ್ಷದ ಸ್ಟ್ರಗಲ್. ಸೊ 12-13 ವರ್ಷನೂ ನಮ್ಗೇನು ಆಗಿರಲಿಲ್ಲ. ಅದೇ ಆಗ ನೋಡಿದ್ರೆ ಈಗಲೂ ಏನೂ ಆಗಿಲ್ಲ. ಯೆಟ್ ಟು ಅಂದರೆ ಪ್ರೂವ್ ಮೈ ಸೆಲ್ಫ್. ಸೊ ಅದು ಟೈಮ್ ಅನ್ನೋದು ಟೈಮ್ ಫ್ರೇಮ್ ಇಲ್ಲ. ಅದ್ರ ಸ್ಪೆಷಲಿ ನಮ್ಮ ಫೀಲ್ಡಲ್ಲಿ ಅಂತೂ ನಿಮಗೆ ಆರ್ಗನೈಸ್ಡ್ ಆಗಿ ಇಲ್ಲಿ ಇದು ಈ ಪ್ರಮೋಷನ್ನು, ಇಲ್ಲಿಂದ ನಾನು ಇನ್ನೊಂದು, ಇಲ್ಲಿಂದ ಮ್ಯಾನೇಜರು, ಇಲ್ಲಿಂದ CEO ಅನ್ನೋದು ಇಲ್ಲ ಅಲ್ವಾ. ಇಟ್ ಆಲ್ ಡಿಪೆಂಡ್ಸ್ ಆನ್ ಫ್ರೈಡೆ. ಒಂದು ಸಿನಿಮಾ ಹಿಟ್ ಆದರೆ ಇದೆ, ಸಿನಿಮಾ ಹಿಟ್ ಆಗಿಲ್ವೋ ಏನೂ ಇಲ್ಲ. ಸೊ ಹಾಗಾಗಿ ಪೇಷನ್ಸ್ ತುಂಬ ಅಂದರೆ ತುಂಬ ಮುಖ್ಯ. ಟ್ಯಾಲೆಂಟ್ ಮತ್ತು ಹಾರ್ಡ್ ವರ್ಕ್ಗಿಂತ ಪೇಷನ್ಸ್ ನನಗೆ ಭಾಳ ಮುಖ್ಯ ಅಂತ ಅನಿಸುತ್ತೆ ನನಗೆ. ಮಾತಾಡ್ತಾ ಇನ್ನೊಂದು ಮಾತಾಡಿದ್ರೆ ನೀವು ಹಾಗೇನೆ ಎಷ್ಟೋ ಸಲ ಇನ್ನೇನು 2 ಸ್ಟೆಪ್ ಇರುತ್ತೆ, ಹೋಗ್ಬೇಡ ಅಂತ ಹೇಳ್ತೀವಿ. ನೀವು ಯಾವತ್ತಾದ್ರೂ ನಿಮಗೂ ಪ್ರತಿಯೊಬ್ಬ ನಟನಿಗೂ ಬಂದಿರುತ್ತೆ ಆ ಥರ ಥಿಂಕಿಂಗ್, ಬಿಕಾಸ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಆ ಮಾತುಗಳು ಬರೋದಿಲ್ಲ, ಕೆಲವೊಂದು ಮಾತುಗಳು. ಸೊ ಆ ಥರ ಅನ್ಸಿದ್ಯಾ ನಿಮ್ಗೂ ಕೂಡ, ಒಟ್ಬೇಡಪ್ಪ ಈ ಬಣ್ಣದ ಬದುಕು ಸಾಕಾಗಿದೆ, ಅವಕಾಶಗಳು ಸಿಗ್ತಿಲ್ಲ, ಅಥವಾ ಸಿಕ್ಕಿರಿದ್ರು ಕೂಡ ಕರೆಕ್ಟಾಗಿ ಒಳ್ಳೆ ಡೈರೆಕ್ಟರ್ ಸಿಗ್ತಿಲ್ಲ, ಈ ಥರ? ಅಂದರೆ ನಾವು ಬ್ಲೇಮ್ ಮಾಡೋದಕ್ಕಿಂತನೂ ಎಲ್ಲೋ ಒಂದ್ ಕಡೆ ನಮ್ಮ ಹಣೆ ಬರದಲ್ಲಿ ಕೆಲವೊಂದು ವಿಚಾರಗಳು ಬರ್ತಿರಲ್ಲ ಅಂತ ಕೆಲವರು ನಂಬ್ತಾರೆ. ನನಗೇನಂದ್ರೆ, ನನಗೆ ಪರ್ಸ್ನಲಿ, ಕೆಲವರಿಗೆ ಆ ಥರ ಅನಿಸಿರ್ಬೋದು. ನನಗೆ ಪರ್ಸ್ನಲಿ ಏನಂದ್ರೆ, ನನಗೆ ಇನ್ನೊಂದು 2 ದಿನ ಬಿಟ್ಟು ಹಿಂಗಾಗುತ್ತೆ ಅನ್ನೋ ಆಸೆಯಲ್ಲಿ ನಾನಿಲ್ಲ. ನನ್ನ ಸ್ಪೆಷಲಿ ನನಗೆ ಯಾವಾಗಲೂ ಕಾಮಾಗಿರೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಆಕ್ಸೆಪ್ಟ್ ಮಾಡ್ತೀನಿ ಎಲ್ಲ ವಿಚಾರಗಳು. ಮೇಯ್ನಾಗಿ ಆಕ್ಸೆಪ್ಟ್ ಮಾಡಿಬಿಡ್ತೀನಿ. ಈಗ ಏನಿದೆ ಅದಿದೆ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇಟ್ ಈಸ್ ಆಲ್ ಟೇಕ್ ಆ್ಯಸ್ ಇಟ್ ಕಮ್ಸ್ ಅಂತ. ಬಂದಾಗಿ ನೀನು ತಗೋತಾ ಹೋಗ್ಬೇಕು. ನಿನ್ನ ಕೆಲಸ ಏನಿದೆ ಶ್ರದ್ಧೆಯಿಂದ ನೀನು ಮಾಡಬೇಕು. ಬೇರೆಯವ್ರಿಗೆ ಏನು ಕೇಡು ಬಯಸಬಾರ್ದು, ಎಲ್ಲರಿಗೂ ಒಳ್ಳೇದು ಬಯಸಬೇಕು. ಆ್ಯಂಡ್ ಅದ್ರ ಜೊತೆ ಹೋಗ್ತಾ ಇರ್ಬೋದು. ನೀವು ತೀರಾ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ, ನಾಳೆ ನಾನು ಹಿಂಗಾಗ್ತೀನಿ, ಈ ಸಿನಿಮಾದಿಂದ ಹಂಗಾಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ ಅಂತ ಅನ್ಕೊಳಕ್ಕೆ ಶುರು ಮಾಡಿದ್ರೆ ತುಂಬ ನಮ್ಗೆ ನಾವು ನೋವು ಕೊಡ್ತೀವಿ. ಸೊ ಆ ರೀತಿ ಇದ್ದಿದ್ದರಿಂದ ಪ್ರಾಯಶಃ ನನಗೆ ಎಷ್ಟೇ ಸೆಟ್ ಬ್ಯಾಕ್ಸ್ಗಳು ಆದರೂ, ಎಷ್ಟೇ ಭಾಳಷ್ಟು ಇನ್ಸಲ್ಟ್ಸ್ ಫೇಸ್ ಮಾಡಿದ್ದೀನಿ. ಯಾರು ನನ್ನ ನೋಡ್ಬಿಟ್ಟು ನೀನು ಹೀರೋ ಆಗ್ಬೋದು ಅಂತ ಯಾರು ಹೇಳಿಲ್ಲ, ಅಂಥದ್ದೇನು ಇಲ್ಲ. ಸೊ ಭಾಳಷ್ಟು ಇನ್ಸಲ್ಟ್ಸ್ ಆಗಿರ್ಬೋದು. ಎಷ್ಟೋ ಆಡಿಷನ್ಗೆ ಹೋಗಿರ್ತೀನಿ ನಾನು, ಅಂದರೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟಿರಲ್ಲ, ರಿಜೆಕ್ಟ್ ಅಂದಿರ್ತಾರೆ ನೋಡ್ಬಿಟ್ಟೆ. ಸೊ ಆ ಥರ ಇವನಿಂದ ಏನೂ ಆಗಲ್ಲ ಅನ್ನೋದು ಇರ್ತಾರೆ. ನಾನು ಫಸ್ಟ್ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಓಕೆ ನಿಮಗೆಲ್ಲ ಆಗಲ್ಲ ಅನ್ನೋ ಥರನೇ ಭಾಳಷ್ಟು ಜನ ಇದ್ದಿತ್ತು. ಸೊ ಆ ಟೈಮಲ್ಲಿ ನಾನು ವಾಪಸ್ ಹೋಗ್ಬೋದಿತ್ತು. ಇಲ್ಲ, ನನಗೇನಂದರೆ ಇಟ್ಸ್ ಓಕೆ. ಅಂದರೆ ಈಗ ಏನಾಗ್ತದೆ, ಆಲ್ವೇಸ್ ವಿ ಆರ್ ಆನ್ ದ ಪ್ಲಸ್ ಸೈಡ್ ಅಲ್ವಾ. ಏನೂ ಇಲ್ಲದೆ ಇರೋದ್ರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ವೇಸ್ ಆನ್ ಅ ಪ್ಲಸ್ ಸೈಡ್. ಸೊ ಹಾಗಾಗಿ ಎಲ್ಲೂ ಆ ಥರ ಮನ್ಸಿಗೆ ಬಂದೇ ಇಲ್ಲ ನನಗೆ. ಬಿಕಾಸ್ ವಾಪಸ್ ಹೋದ್ರೆ ಎಲ್ಲಿ ಹೋಗೋದು ನನಗೆ? ಇದು ಬಿಟ್ಟು ಬೇರೆ ಏನು ನಂಗೆ ಗೊತ್ತಿಲ್ಲ. ಆಮೇಲೆ ಲೈಕ್ ಆರ್ಟ್ ಫೀಲ್ಡಲ್ಲಿ ಬಿಟ್ಟು ನನಗೆ ಈಗ ವಾಪಸ್ ಹೋಗಿ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನನ್ನ ಕೈಲಿ ಬಿಸ್ನೆಸ್ಸು ಅಥವಾ ಏನೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾನು ಎಲ್ಲ ಲಾಸ್ ಮಾಡ್ಕೋತೀನಿ. ಆಗಲ್ಲ ನನಗೆ. ಅಂದರೆ ಯಾರ ಹತ್ರ ಆದರೂ ಹಾರ್ಶ್ ಆಗಿರೋದು ಅಥವಾ ಏನಾದರೂ ಅದೆಲ್ಲ ನನಗೆ ಒಂಥರ ತುಂಬ ಕಸಿವಿಸಿ ಸ್ವಲ್ಪ. ಸೊ ಹಾಗಾಗಿ ಇಟ್ ಈಸ್ ಆಲ್ವೇಸ್ ದಿಸ್. ಸೊ ಹಾಗಾಗಿ ವಾಪಸ್ ಹೋಗುವಂಥ ಮಾತೇನಿಲ್ಲ. ಹೌದು, ಪೇಷನ್ಸ್ ಚೆಕ್ ಮಾಡುತ್ತೆ ಕೆಲವೊಂದು ಸರಿ ಬೇಜಾರಾಗುತ್ತೆ. ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್. ಅದೇ ಎಲ್ಲ ಕ್ಷೇತ್ರದಲ್ಲೂ ಇದೆ. ನಮ್ಮ ಕ್ಷೇತ್ರ ಅಂತ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿದೆ. ನಮ್ಮ ಕ್ಷೇತ್ರ ಸ್ವಲ್ಪ ಜಾಸ್ತಿ ಅನ್ಸರ್ಟೈನಿಟಿ ಇದೆ ಅಂತ ಅಷ್ಟೇ, ಮತ್ತೇನಿಲ್ಲ. ಆ ನೋವಾದಾಗ ಕೆಲವೊಬ್ರೆಲ್ಲ ಆಡಿಷನ್ ಕೊಟ್ಟರಲ್ಲ, ಅವಾಗಲೇ ರಿಜೆಕ್ಟ್ ಅಂತಿದ್ರು, ಆ ಥರ ನೋವುಗಳಾಗಿರುತ್ತೆ. ಅದನ್ನೆಲ್ಲ ಯಾರ ಜೊತೆ ಶೇರ್ ಮಾಡ್ತಿದ್ರು? ಕಡಿಮೆ. ನಾನು ಯಾರ ಹತ್ರನೂ ಇಲ್ಲ. ನನಗೆ ಗೊತ್ತಿರೋರು ನನ್ನ ಕ್ಲೋಸ್ ಸರ್ಕಲ್ ಏನಿದೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಕಡಿಮೆ. ನಾನು ಯಾರ ಹತ್ರನೂ ತೀರಾ ಜಾಸ್ತಿ ಇದು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಕೊಳ್ಳೋದಾಗ್ಲಿ, ಅದನ್ನ ಮತ್ತೆ ತಲೆಯಲ್ಲಿ ಇಟ್ಕೊಳ್ಳೋದಾಗ್ಲಿ ಏನಿಲ್ಲ. ನಾವು ಐ ಜಸ್ಟ್ ಫಾರ್ಗಿವ್, ಅಂದರೆ ಇರಲಿ ಬಿಡು ಅಂತ. ಅಂದರೆ ಅದು ಪಾಯಿಂಟ್ ಇಲ್ಲ ಅಲ್ಲ. ನೀವು ಅಂದರೆ ಏನೋ ಒಂದು ಆಗುತ್ತೆ ನಿಮಗೆ, ಆಗ ನೀವು ಅದಕ್ಕೆ ರಿವೋಲ್ಟ್ ಆಗಿ, ರೆಬೆಲ್ ಆಗಿ, ಅದು ಎಕ್ಸ್ಕಲೇಟ್ ಆಗುತ್ತೆ, ಜಾಸ್ತಿ ಆಗುತ್ತೆ ವಿನಃ ಅಲ್ಲೆಲ್ಲೂ ಕಡಿಮೆ ಆಗಲ್ಲ. ಅದು ಹೌದಾ ಹಂಗೆ ಹೇಳಿದ್ನ ಆಯ್ತು ಬಿಡು ಅಂತ ಬಿಟ್ರೆ ಮುಗೀತು. ಅದಕ್ಕೆ ಶಕ್ತಿ ಇಲ್ಲ. ಆಮೇಲೆ ನಾನು ಯೂಶಲಿ ಎಲ್ಲೂ ನನಗೆ ತೀರಾ ಯಾವುದಾದ್ರು ಎಫೆಕ್ಟ್ ಮಾಡಕ್ಕೆ ನಾನು ಬಿಡಲ್ಲ. ಯಾವುದೇ ವಿಚಾರ ಆಗಿರಲಿ, ಏನೇ ಆಗಿರಲಿ. ಕೆಲವರೆಲ್ಲ ಹೇಳ್ತಾರೆ, ನೀನು ಇಷ್ಟು ಸಿನಿಮಾ ಮಾಡ್ತೀವಿ, ಕೆರಿಯರ್ ಏನಾದ್ರು ಆಚೆ ಹೋಗ್ಲಿ ಬಿಡು ಅಂತೀನಿ ನಾನು. ನನಗೆ ಅದು ಆ್ಯಕ್ಚುಲಿ ಮ್ಯಾಟ್ರೇ ಆಗಲ್ಲ. ಅಂದರೆ ತೀರಾ ಮನಃಶಾಂತಿನ ಹಾಳು ಮಾಡ್ಕೊಳ್ಳೋಕ್ಕೆ ನಾನು ಬಿಡಲ್ಲ. ಅಂದರೆ ಬೇಕಾಗಿಲ್ಲ ಅಂತ. ಬಿಕಾಸ್ ನಾನು ಹೇಳೋದು ಲೈಫೇ ಅನ್ಸರ್ಟೇನ್. ಈ ಕೆಲವರೆಲ್ಲ ನಾನು ಹೀರೋ, ನಾನದು, ನಂದಿದು, ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ. 1 ಸೆಕೆಂಡ್ ಸಾಕು ದೇವ್ರಿಗೆ.
ಟಪ್ ಅಂತ ಮುಗೀತಷ್ಟೇ. ಈಗ ನಂದೇ ಒಬ್ರು ಫ್ರೆಂಡು ತೀರಾ ಯೋಗ ಅದು ಇದೆಲ್ಲ ಮಾಡಿ ಡಯಟ್ ಗಿಟ್ ಫುಲ್. ಮೊನ್ನೆ ಅವರಿಗೆ ಒಂದ್ಸರಿ ಬ್ರೈನ್ ಹ್ಯಾಮರೇಜ್ ಆಯ್ತು. ಅದ್ಭುತವಾದ ಡ್ಯಾನ್ಸರ್ ಅವರು, ಅದ್ಭುತವಾದ ನನ್ನ ಗುರು. ಅಂದ್ರೆ ನಾನು ಹೇಳಿದ್ದು ಅಂದ್ರೆ ಲೈಫ್ ಎಷ್ಟು ಅನ್ಸರ್ಟೈನ್ ಅಂದ್ರೆ ಎಷ್ಟೇ ಕೇರ್ ತಗೊಂಡ್ರು, ಎಷ್ಟೇ ಸ್ಥಿರವಾಗಿದ್ರು 1 ಸೆಕೆಂಡ್ ಸಾಕು ದೇವರಿಗೆ ನಿಮ್ಗೆ, ಅಂದ್ರೆ ನೀವು ಇದು ಮಾಡಕ್ಕೆ. ಸೊ ನಮ್ಗೆ ಯಾವ್ದ್ರದ್ದು ಅಹಂಕಾರ, ಯಾವ್ದು ಈಗೋ ಏನೂ ಅಲ್ಲ. 1 ಸೆಕೆಂಡ್ ಸಾಕು ಎಲ್ಲ ಕಳ್ಕೊಳಕ್ಕೆ. ಏನಕ್ಕೆ ಅದಂತ ತುಂಬಾ ತಲೆಗೆ ತಗೋಬೇಕು? ಯಾವುದೇ ಸಮಸ್ಯೆನೇ ಆಗಿರ್ಲಿ ಅಥವಾ ಯಾವುದೇ ನಿಮ್ದು ಅಚೀವ್ಮೆಂಟೇ ಆಗಿರ್ಲಿ, ಇಟ್ ಈಸ್ ಜಸ್ಟ್ ಅ ಸ್ಪೆಕ್ಟ್, ಟಪ್ ಅಂತ ಮುಗಿಯುತ್ತೆ. ಸೊ ಅದ್ರಲ್ಲಿ ಏನು ಗರ್ವ ಪಡೋದು ಅಥವಾ ಏನೋ ಒಂದು ಬೇಜಾರಾದಾಗ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು? ಆರಾಮ್ಸೆ ಇರಿ ಅಷ್ಟೇ. ಬ್ರ ಇನ್ನೊಂದೇನಂತಂದ್ರೆ ಈಗ ಲೈಫ್ ಮುಂದೆ ಹೆಂಗಿರುತ್ತೋ ಗೊತ್ತಿರಲ್ಲ. ಕೆಲವರೆಲ್ಲ ಕೂಡಿಕ್ತಾ ಇರ್ತಾರೆ. ಅಂಡ್ ಅಮೌಂಟ್ ಏನಾದ್ರು ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ, ಈ ಬದುಕ್ತೀವಲ್ಲೋ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ರಿ ಈಗ ತಾನೇನೆ. ಸೊ ಅದನ್ನೆಲ್ಲ ಕೂಡಿರ್ತಾರೆ. ಅದ್ರ ಬಗ್ಗೆ ಕೆಲವೊಂದು ಪರ ವಿರೋಧ ಚರ್ಚೆಗಳಿದೆ ಬ್ರೋ, ಏನ್ ಹೇಳ್ತೀರಾ? ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಲೈಫ್. ಈಗ ನಾನು ಮಾತಾಡ್ತಾ ನಾನು ಯೋಚನೆ ಮಾಡ್ತಿದ್ದೆ, ನನ್ನ ಥಾಟ್ಸ್ನ ಬೇರೆಯವ್ರ ಮೇಲೆ ಯಾಕಪ್ಪ ಏರ್ಬೇಕು ನಾನು ಅನ್ನೋದು. ಅವ್ರವ್ರ ಪರ್ಸೆಪ್ಷನ್ ಅಲ್ಲ. ಒಬ್ಬೊಬ್ರದ್ದು ಒಂದೊಂದು ಲೈಫ್ದು ಒಂದೊಂದು ಥಾಟ್ ಇರುತ್ತೆ, ಪ್ರಾಸೆಸ್ ಇರುತ್ತೆ, ಅವ್ರದೇ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಇದು ನನ್ನ ಪರ್ಸೆಪ್ಷನ್ನೇ ನಿಜ ಆಗ್ಬೇಕು ಅಂತ ಇಲ್ಲ, ಅದು ಬೇರೆಯವ್ರಿಗೆ ಪರ್ಟೇನ್ ಆಗ್ಬೇಕು ಅಂತ ಇಲ್ಲ. ಅವ್ರಿಗೆ ಬಿಟ್ಟಿದ್ದು. ಕೂಡಿಟ್ಕೊಳ್ಳಿ, ಖರ್ಚು ಮಾಡ್ಲಿ. ಬಟ್ ದೆನ್ ಓನ್ಲಿ ವಿಷಯ ಎಲ್ಲರಿಗೂ ಹೇಳೋದೇನಂತ ಹೇಳಿದ್ರೆ, ಖುಷಿಯಾಗಿರಿ, ಬಿ ಹ್ಯಾಪಿ ಇನ್ ವಾಟ್ ಎವರ್ ಯು ಡೂ. ಖುಷಿಯಾಗಿರಿ, ಎಲ್ಲರ ಜೊತೆ ಖುಷಿಯಾಗಿರಿ. ಅಂಡ್ ಬಿ ಕೈಂಡ್ ಟು ಎವ್ರಿ ಒನ್. ಕಂಪ್ಯಾಷನೇಟ್ ಆಗಿರಿ. ಅಂದ್ರೆ ಬೇರೆಯವ್ರ ನೋವು ನಿಮ್ಗೂ ಸ್ವಲ್ಪ ನೋವು ಕೊಡ್ಲಿ. ಅಂದ್ರೆ ಆ ಒಂದು ಕಂಪ್ಯಾಷನೇಟ್ ಹಾರ್ಟ್ ಇರಬೇಕು ಎಲ್ಲ ಮನುಷ್ಯರಲ್ಲೂ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಗಂಟು ಮುಖ ಮಾಡ್ಕೊಂಡು ಅಂತ ಹೇಳ್ಕೊಂಡು ಅಂತ ಅವನ ಮೇಲೆ ಯಾಕೆ ಆರಾಮ್ಸೆ ಇರಿ ಅಷ್ಟೇ. ದುಡಿಯೋದ್ರ ಜೊತೆಗೆ ಸೇವಿಂಗ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೇವಿಂಗ್ಸ್ ಮಾಡುವಂತ ವಿಚಾರದಲ್ಲಿ ಪೃಥ್ವಿ ಅವರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತ? ತುಂಬಾ ವೆರಿ ಬ್ಯಾಡ್. ಎಲ್ಲರೂ ನನಗೆ ಅದೇ ಬೈತಾರೆ. ನನ್ನ ಎಲ್ಲ ರಿಲೇಟಿವ್ಸ್ ಎಲ್ಲ ಅವರೆಲ್ಲ ಅದೇ ವಿಷಯದಲ್ಲಿ ಬೈತಾರೆ ತುಂಬಾ. ನಾನು ಅಷ್ಟೇ, ನನ್ನ ಹೆಂಡ್ತಿನೂ ಅಷ್ಟೇ. ಇಬ್ರು ಕರೆಕ್ಟ್ ಜೋಡಿ ಆಗಿದೀವಿ. ಇಬ್ರಿಗೂ ಸೇವಿಂಗ್ ವಿಚಾರದಲ್ಲಿ ಬಹಳ ಬ್ಯಾಡ್ ಅನ್ಕೋತೀನಿ. ಬಟ್ ಅದು ಒಳ್ಳೇದಲ್ಲ. ಎಲ್ರು ಸೇವ್ ಮಾಡಿ, ಜಾಸ್ತಿ ಖರ್ಚು ಮಾಡ್ಬೇಡಿ ಅಷ್ಟೇ. ಇನ್ವೆಸ್ಟ್ಮೆಂಟ್ ಅಂದ್ರೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್, ಆ ತರದ್ದು ಏನಾದ್ರು ಇದೆಯಾ? ಯಾವ್ದು ಮಾಡಿಲ್ಲ ಬ್ರೋ. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ಯಾವ್ದು ಮಾಡಿಲ್ಲ, ಆಕ್ಚುಲಿ ಯಾವ್ದು ಮಾಡಿಲ್ಲ. ಇನ್ನು ಮಾಡ್ಬೇಕು. ನೀವ್ ಹೇಳಿದ್ರಲ್ಲ, ಈಗ ನೆನಪಾಯ್ತು, ಈಗ ಮಾಡ್ತೀನಿ ಹೋಗ್ಬಿಟ್ಟು. ಆಮೇಲೆ ಲಾಸ್ ಆಯ್ತು, ನನ್ನನ್ನು ಹಿಡ್ಕೊಂಡ್ಬಿಟ್ಟಿರ ಆಮೇಲೆ. ಮ್ಯೂಚುವಲ್ ಫಂಡ್ಸ್ ಇಸ್ ಓಕೆ, ರಿಲೇಟಿವ್ಲಿ ಸೇಫ್ ಅಲ್ಲ, ಮಾಡ್ತೀನಿ ಹೋಗ್ಬಿಟ್ರು. ಯಂಗ್ ಜನರೇಷನ್ ಏನಾಗ್ತಿದೆ ಅಂತಂದ್ರೆ, ಡ್ರೆಸ್ ಆಗಿರ್ಬೋದು, ಟ್ರಿಪ್ಸ್ ಆಗಿರ್ಬೋದು, ಈ ತರ ಎಲ್ಲಾನು ಇಲ್ಲ ಒಂದ್ ಕಡೆ ಹಣದ ಬೇರೆ ಅಪ್ಪ ದುಡಿದಿರುವಂತ ದುಡ್ಡಲ್ಲೆಲ್ಲಾನು ಕೂಡ ಇದು ಮಾಡ್ತಿದ್ದಾರೆ. ಅಂತವ್ರಿಗೆ ಪೃಥ್ವಿ ಅಂಬರ್ ಅವರು ಯಾವ ರೀತಿ ಟಿಪ್ಸ್ ಅನ್ನ ಕೊಡ್ತಾರೆ ಅಂತ? ಇಲ್ಲ, ಟಿಪ್ಸ್ ಕೊಡೋಷ್ಟು ನಾನೇ ಹೇಳೋದಲ್ಲ, ನಾನೇ ಸೇವಿಂಗ್ ಮಾಡ್ತಿಲ್ಲ, ಅವ್ರಿಗೇನು ಟಿಪ್ಸ್ ಕೊಡ್ಲಿ. ಬಟ್ ದೆನ್ ಆಬ್ವಿಯಸ್ಲಿ ಒಂದು ಲೆವೆಲ್ ಆಫ್ ಏನ್ ಹೇಳೋದು, ಒಂದು ಅವೇರ್ನೆಸ್ ಇರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಆ ಫ್ಲೋ ಅಲ್ಲಿ ಎಲ್ಲಾನು ಇದ್ ಮಾಡ್ಕೊಳ್ಳೋದು ವಿದೌಟ್ ಎನಿ, ಅಂದ್ರೆ ಏನು ಯೂಸ್ ಇಲ್ಲದೆ, ಅದೇ ದುಡ್ಡಲ್ಲಿ ಬೇರೆಯವ್ರಿಗೆ ಅದು ಹೆಲ್ಪ್ ಆಗೋರು ಹೆಲ್ಪ್ ಆಗ್ಲಿ ಅಲ್ವಾ. ಈಗ ನಾವೊಂದು ಪಾಯಿಂಟ್ ಅಲ್ಲಿ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ದುಡ್ಡು ಯಾರಿಗೋ ತುಂಬಾ ದೊಡ್ಡ ವಿಚಾರದಲ್ಲಿ ನೀಡ್ ಇರುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಈ ತರ ವಿದೌಟ್ ಎನಿ ರೀಸನ್ ಖರ್ಚುಗಳು ನಿಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಏನಾದ್ರೆ ಬಿ ಕೇರ್ಫುಲ್ ಅಷ್ಟೇ. ಚೌಕಿದಾರ್ ಸಿನಿಮಾದಲ್ಲಿ ಒಂದು ರಗಡ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅವ್ರ ಟೀಸರ್ ಅಲ್ಲಿ ನೋಡಿರೋ ಹಾಗೇನೆ ಎಲ್ಲಾನು ಕೂಡ ಒಂಥರ ಮಾಸ್ ಲುಕ್. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾವನ್ನ? ಆದಷ್ಟು ಬೇಗ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ರಿಲೀಸ್ ಇರುತ್ತೆ. ಮಾಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಡ್ರಾಮಾ ಇದು. ಅದರಲ್ಲಿ ನನ್ನ ಪಾತ್ರ ಸ್ವಲ್ಪ ಒಂದಷ್ಟು ಆಕ್ಷನ್ ಎಲ್ಲ ಇದೆ. ಸೊ ಎಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ. ನಿಮಗೆ ಒಳ್ಳೆ ಸಾಂಗ್ಸ್ ಇದೆ. ಅಂಡ್ ಅಪ್ಪ ಮಗನ ಒಂದು ಬಾಂಧವ್ಯ, ಅಮ್ಮ ಮಗನ ಬಾಂಧವ್ಯ ಆಗಿರ್ಲಿ, ಗಂಡ ಹೆಂಡತಿಯ ಒಂದು, ಅಂಡ್ ಸ್ಪೆಷಲಿ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು, ಅಂಡ್ ಜೊತೆಗೆ ಆಕ್ಷನ್, ಥ್ರಿಲ್ಲಿಂಗ್ ಎಲಿಮೆಂಟ್ಸು, ಒಂದಷ್ಟು ಕಾಲೇಜ್ ಎಪಿಸೋಡ್ಸು, ಒಂದು ಚೈಲ್ಡ್ಹುಡ್ ಎಪಿಸೋಡ್ಸ್. ಸೊ ಎಲ್ಲವನ್ನ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅವರು ತುಂಬಾ ಚೆನ್ನಾಗಿ ಸೆನ್ಸಿಬಲ್ ಆಗಿ ಬರ್ದಿದ್ದಾರೆ. ಸ್ಪೆಷಲಿ ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿಲಿ. ಅಂದ್ರೆ ನೋಡಿದಾಗ ಈ ರೀತಿ ಮಕ್ಕಳು ಅಲ್ಲಿದ್ರಲ್ಲ, ನಮ್ಮ ಮಕ್ಳೇ ಹಿಂಗಿದ್ರಲ್ಲ ಅನ್ನೋ ತರ, ಅಪ್ಪ ಈ ರೀತಿ ಇದ್ರಲ್ಲ, ಅಪ್ಪ ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ರಲ್ಲ. ಮತ್ತೆ ಪ್ರಾಯಶಃ ಒಂದಷ್ಟು ಒಳ್ಳೆ ಬದಲಾವಣೆಗಳು, ಅಂದ್ರೆ ಈ ಸಿನಿಮಾ ನೋಡಿದ್ರೆ
ಮಕ್ಕಳಲ್ಲಾಗಿರ್ಲಿ, ಪೇರೆಂಟ್ಸ್ ಅಲ್ಲಾಗಿರ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಬದಲಾವಣೆಗಳು ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮ ನಿರ್ದೇಶಕರು ಇದನ್ನ ಬರೆದಿದ್ದಾರೆ ಅಂಡ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಸಾಯಿ ಕುಮಾರ್ ಸರ್ ಅವರ ಆಕ್ಟಿಂಗ್, ಸುಧಾರಾಣಿ ಮ್ಯಾಮ್, ಶ್ವೇತಾ ಮ್ಯಾಮ್, ಧನ್ಯ ಅವರನ್ನ ಒಂದು ಬೇರೆ ರೀತಿಯ ಒಂದು ಅವತಾರದಲ್ಲಿ ಈ ಸಿನಿಮಾದಲ್ಲಿ ನೋಡಬಹುದು. ಸಚಿನ್ ಅವ್ರದ್ದು ಒಳ್ಳೆ ಮ್ಯೂಸಿಕ್ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಕೇಳಿಲ್ಲ ಇನ್ನ. ಸೊ ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾ. ಅದ್ರ ಜೊತೆ ಏನ್ ಹೇಳೋದು, ಸುಮ್ಮನೆ ಸಿನಿಮಾ ಅನ್ನೋದಕ್ಕಿಂತ ಒಂದಷ್ಟು ಹ್ಯಾಂಗ್ ಓವರ್, ಒಂದಷ್ಟು ದಿನ ಈ ಸಿನಿಮಾ ಬಗ್ಗೆ ಯೋಚನೆ ಆಗಿರ್ಲಿ, ಒಂದಷ್ಟು ಸಿನಿಮಾ ನೋಡೋದ್ರಿಂದ ಇದು ಹಿಂಗ್ ಮಾಡ್ಬಾರ್ದಪ್ಪ, ನಾವು ಮುಂದೆ ಹೀಗ್ ಮಾಡಬಾರ್ದು ಅನ್ನೋ ವಿಚಾರಗಳನ್ನು ಕೂಡ ಈ ಸಿನಿಮಾ ಹೇಳುತ್ತೆ. ಬರೀ ವಾಯ್ಲೆನ್ಸ್ ಅನ್ನೋದಕ್ಕಿಂತ ಈ ತರದ ವಿಚಾರಗಳನ್ನ ಡೀಲ್ ಮಾಡಿ ಅದ್ರ ಜೊತೆ ಈ ತರ ಎಲ್ಲರಿಗೂ ಇಷ್ಟ ಆಗೋ ತರ ರಾ ವಾಯ್ಲೆನ್ಸ್ ಇರುವಂತಹ ಸಿನಿಮಾ ಅಂತ ಹೇಳ್ಬೋದು. ಅಂಡ್ ಈ ಒಂದು ಪಾತ್ರಕ್ಕಾಗಿ ಯಾರ ಹತ್ರ ಇನ್ಪುಟ್ಸ್ ತಗೊಂಡಿದ್ದುಂಟ ಡೈರೆಕ್ಟರ್ ಕಡೆಯಿಂದ? ಡೈರೆಕ್ಟರ್ ಸರ್ ಇಂದ ತುಂಬಾ ಇನ್ಪುಟ್ಸ್ ತಗೊಂಡಿದ್ದೀನಿ. ಬಿಕಾಸ್ ಅವರೇ ಬರ್ದಿರೋದ್ರಿಂದ ಬಹಳಷ್ಟು ಈ ಪಾತ್ರ ಯಾವ ರೀತಿ, ಯಾವ ಟೆಂಪೋದಲ್ಲಿ ಇರುತ್ತೆ, ಯಾವ ರೀತಿ ಮಾತಾಡುತ್ತೆ, ಆ ಒಂದು ಟೆಂಪರ್ಮೆಂಟ್ ಏನು, ಅದನ್ನೆಲ್ಲ ನಮ್ಮ ನಿರ್ದೇಶಕರು ಅವ್ರು ಕ್ಲಿಯರ್ ಕಟ್ ಇದ್ರು. ಅಂದ್ರೆ ಏನ್ ಬೇಕು ಅನ್ನೋದು. ಸೊ ಅದೇ ಹೇಳಿದಾಗೆ ಈ ಸಿನಿಮಾದಲ್ಲಿ ಏನೇ ಔಟ್ಕಮ್ ಆದ್ರು, ಏನೇ ಕ್ರೆಡಿಟ್ ಬಂದ್ರು, ಹೋಲ್ ಅಂಡ್ ಸೋಲ್ಲಿ ಗೋಸ್ ಟು ಚಂದ್ರಶೇಖರ್ ಬಂಡ್ಯಪ್ಪ ಸರ್. ಅಂಡ್ ಸ್ಪೆಷಲಿ ಇದನ್ನ ಸಿನಿಮಾ ಈ ಪ್ಲಾಟ್ ಅನ್ನ ನಂಬಿ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಏನ್ ಬೇಕೋ ಎಲ್ಲ ಕೊಟ್ಟಿರುವಂತ ಕಳ್ಳಲ್ಲಿ ಚಂದ್ರಶೇಖರ್ ಸರ್, ಡಾಕ್ಟರ್ ಕಳ್ಳಲ್ಲಿ ಚಂದ್ರಶೇಖರ್ ಸರ್ ನಿಜವಾಗ್ಲೂ ಪ್ಯಾಷನೇಟ್ ನಿರ್ಮಾಪಕರು ಅವರು. ಏನ್ ಬೇಕೋ ಅದಕ್ಕೆ ಸಿನಿಮಾಗೆ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋ ಆಸೆ ಇಟ್ಟಿರುವಂತ ಪ್ರೊಡಕ್ಷನ್ ಹೌಸ್. ಸೊ ಹಾಗಾಗಿ ಎಲ್ಲ ಖುಷಿ ಇದೆ. ಇನ್ನೊಂದು ಕ್ವಶನ್ ಅಂದ್ರೆ, ಶಿವಣ್ಣ 40 years ಕಂಪ್ಲೀಟ್ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ಅಂಡ್ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ? ಇನ್ನಷ್ಟು ಬಹಳಷ್ಟು ವರ್ಷಗಳ ಕಾಲ ಅವ್ರು ನಮ್ಮನ್ನ ಅದೇ ಎನರ್ಜಿಲಿ, ಅದೇ ರೀತಿಲಿ ಎಂಟರ್ಟೈನ್ ಮಾಡಬೇಕು. ಅಂಡ್ ಸ್ಪೆಷಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಲೀಡರ್ ಆಗಿ, ಅಂದ್ರೆ ಈಗ ಶಿವಣ್ಣ ಅವ್ರನ್ನೇ ನಾವು ನೋಡೋದು, ಅಂದ್ರೆ ಲೀಡರ್ ಆಗಿ ಇರಬೇಕು. ಅಂಡ್ ನಮ್ಮನ್ನ ಅಂದ್ರೆ ಗೈಡ್ ಮಾಡ್ತಾ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಅದು. ಅಂಡ್ ಆಬ್ವಿಯಸ್ಲಿ ನಾನು ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ಸ್ ಒಂದಷ್ಟು ಅವ್ರ ಜೊತೆ ಆಕ್ಟ್ ಮಾಡ್ತಾ ಪ್ರಮೋಷನ್ ಮಾಡ್ತಾ ಕಲ್ತಿದ್ದೀನಿ. ಅಂಡ್ ಬಹಳಷ್ಟು ಕಲ್ತಿದ್ದೀನಿ ಅವರಿಂದ. ಬಹಳಷ್ಟು ಪ್ರೀತಿ ಕೊಟ್ಟಿದ್ದಾರೆ, ತಮ್ಮ ತರ ನೋಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಒಂಥರ ನನಗೆ ಲೈಫ್ ಲಾಂಗ್ ನಾನು ನೆನ್ಸ್ಕೊಳ್ಳುವಂತಹ ಕ್ಷಣಗಳು ಯಾವಾಗ್ಲೂ ಕೂಡ. ಸೊ ಶಿವಣ್ಣ ಅಂತ ಹೇಳಿದ ತಕ್ಷಣ ಒಂದೊಂದು ಬೇರೆ ರೀತಿಯ ಒಂದು ಭಾವನೆ ಇಲ್ಲಿ ಹುಟ್ಟುತ್ತೆ ಆಸ್ ಅ ಫ್ಯಾನ್. ಅಂಡ್ ಆಸ್ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಅದೊಂದು ಬೇರೆನೆ ಫೀಲಿಂಗ್ ಅದು. ಐ ಮೀನ್ ತುಂಬಾ ಅಂದ್ರೆ ತುಂಬಾ ಜೆನ್ವಿನ್ ವ್ಯಕ್ತಿ ಅವರು. ಒಂದ್ ಎಳ್ಳಷ್ಟು ಎಲ್ಲೂ ಅಂದ್ರೆ ತೋರ್ಪಡಿಕೆ ಆಗಿರ್ಲಿ, ಕಲ್ಮಶ ಆಗಿರ್ಲಿ, ಅದ್ಯಾವುದೂ ಇಲ್ಲ. ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅವರು. ಸೊ ಹಾಗಾಗಿ ಬಹಳ ಖುಷಿ ಇದೆ. ಅಂದ್ರೆ ಆ ಕ್ಷಣಗಳನ್ನು ಯಾವಾಗ್ಲೂ ಐ ವಿಲ್ ಆಲ್ವೇಸ್ ಚೆರಿಶ್ ಇನ್ ಮೈ ಲೈಫ್. ಫಾದರ್ಸ್ ಡೇ ಬರ್ತಿರೋದ್ರಿಂದ ಸಿನಿಮಾದ ಮೂಲಕ ಅಂತೂ ಚೌಕಿದಾರ್ ಸಾಂಗ್ ಅನ್ನ ಮಗಳಿಗೆ ಹಾಗೇನೆ ಮನೆಯವ್ರಿಗೆ ಎಲ್ರಿಗೂ, ಅದ್ರ ಜೊತೆ ನಿಮ್ಮ ಆಡಿಯನ್ಸ್ ಎಲ್ರಿಗೂ ಗಿಫ್ಟ್ ಅನ್ನ ಕೊಡ್ತಾ ಇದಾರೆ. ಸೊ ಮಗಳಿಗೆ ಏನ್ ಗಿಫ್ಟ್ ಕೊಡಕ್ ಹೊರಟಿದ್ರ? ಮಗಳಿಗೆ ಏನು ಪ್ರತಿದಿನ ಗಿಫ್ಟ್ ಕೊಡೋದು, ಹೊರಗೆ ಹೋದ ತಕ್ಷಣ ಅದ್ ಬೇಕು ಇದ್ ಬೇಕು ಅಂತ ಇರ್ತಾಳೆ, ಕೊಡ್ತಾನೆ ಇರ್ತೀನಿ. ಅವಳು ನಮಗ್ ಕೊಡ್ತಾ ಇರೋದು ಗಿಫ್ಟ್ ಲವ್ ರೀತಿಯಲ್ಲಿ. ಅಂದ್ರೆ ಐ ಎಂಜಾಯ್ ಅಂದ್ರೆ. ಅಂಡ್ ಈ ಸಾಂಗ್ ಕೂಡ ಸ್ಪೆಷಲಿ ನಾಗೇಂದ್ರ ಪ್ರಸಾದ್ ಸರ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂದ್ರೆ ಕೇಳಿದ ತಕ್ಷಣ ಹೃದಯಕ್ಕೆ ಮುಟ್ಟುವಂತ ಸಾಲುಗಳು. ವಿಜಯ್ ಪ್ರಕಾಶ್ ಸರ್ ಈ ತರ ಹಾಡುಗಳನ್ನ, ಸ್ಪೆಷಲಿ ಫೀಲ್ ಇರುವಂತ ಹಾಡುಗಳನ್ನ ಅದ್ಭುತವಾಗಿ ಹಾಡ್ತಾರೆ. ಸಚಿನ್ ಬಸ್ರೂರ್ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್ಗೆ ಒಳ್ಳೆ ಹಾಡುಗಳ ಬಗ್ಗೆ ಒಂದು ಒಳ್ಳೆ ಅಭಿರುಚಿ ಇದೆ, ನಾನು ಅವಾಗಲೇ ಹೇಳಿದಾಗೆ. ಸೊ ಹಾಗಾಗಿ ಖುಷಿ ಇದೆ. ಅಂದ್ರೆ ಫಾದರ್ಸ್ ಅಂದ್ರೆ ಅಪ್ಪಂದ್ರ ಬಗ್ಗೆ ಸಾಂಗ್ಸ್ಗಳು ಬಂದಿದ್ದು ಬಹಳ ವಿರಳ ಅಲ್ವಾ, ಬಹಳ ಕಡಿಮೆ. ಅಂದ್ರೆ ತಾಯಿ ಬಗ್ಗೆ ಬಹಳಷ್ಟು ಹಾಡುಗಳು, ಬಹಳಷ್ಟು ಕವಿತೆಗಳು ತುಂಬಾ ಮೊದಲಿಂದನೂ ಬಂದಿದೆ. ಅಂದ್ರೆ ತಾಯಿಯನ್ನ ಬಹಳ ಬೇರೆ ಬೇರೆ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸ್ತೀವಿ. ಬಟ್ ಅಪ್ಪನ ಸ್ಯಾಕ್ರಿಫೈಸ್ ಏನಿದೆ, ಅಪ್ಪನ ಪ್ರೀತಿ ಏನಿದೆ, ಅದು ತುಂಬಾ ಸಟಲ್ ಅಂತ. ಅಂದ್ರೆ ಅವ್ರು ಎಲ್ಲೂ ಎಕ್ಸ್ಪ್ರೆಸ್ ಮಾಡಲ್ಲ, ಬೈತಾರೆ, ಗದರ್ತಾರೆ, ಬಟ್ ಒಳಗೊಂದು ಬಹಳ ಪ್ರೀತಿ ಇರುತ್ತೆ. ಅಂಡ್ ತುಂಬಾ ಜವಾಬ್ದಾರಿಯಿಂದ ಫ್ಯಾಮಿಲಿನ ಮುನ್ನಡೆಸ್ತಾ ಹೋಗ್ತಾ ಇರ್ತಾರೆ. ಹೊರಗಡೆ ಏನೇ ಕಷ್ಟ ಆದ್ರೂ, ಏನೇ ಇನ್ಸಲ್ಟ್ ಆದ್ರೂ, ಏನೇ ಆದ್ರೂ ತಡ್ಕೊಂಡು ಬಂದು ನಮ್ಮ ಮಕ್ಕಳಿಗೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ತಂದೆಯ ಒಂದು ಮೇನ್ ಭಾವ ಇರೋದು. ಸೊ ಅದನ್ನ ತುಂಬಾ ಚೆನ್ನಾಗಿ ಹಾಡಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಖುಷಿ ಇದೆ. ಮಗಳಿಗೆ ಪ್ರೀತಿಯಿಂದ ಪೃಥ್ವಿ ಅಂಬರ್ ಅವರು ಏನಂತ ಕರೀತಾರೆ? ಚಾರು ಚಾರು ಅಂತ ಕರಿತೀನಿ, ಪುಟ್ಟುಮ್ಮ ಅಂತ ಕರಿತೀನಿ, ಅದೆರಡು ಹೆಸರು ಕರಿತೀನಿ. ಪಪ್ಪ ಅಂತಾರೆ, ಡ್ಯಾಡಿ ಅಂತ? ಪಪ್ಪ, ಅಪ್ಪ, ಪಾಪ, ಏನೇನು ಅದೇ ಎಲ್ಲ ಮಿಕ್ಸ್ ಅವಳ್ದು. ಕೆಲವೊಂದ್ಸರಿ ಅಪ್ಪ ಅಂತಾಳೆ, ಕೆಲವೊಂದ್ಸರಿ ಪಪ್ಪ ಅಂತಾಳೆ. ಸ್ಪೆಷಲಿ ಅಮ್ಮ ಅಂತ ಕರೆಯೋದಕ್ಕಿಂತ ಜಾಸ್ತಿ ಅವಳ ಪಪ್ಪ ಅಂತ ಕರೆಯೋದು ಜಾಸ್ತಿ. ಹಾಗೆ ಫೈನಲಿ ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ ಚೌಕಿದಾರ್ ಸಿನಿಮಾದ ಸಾಂಗ್ ಬಗ್ಗೆ ಆಗಿರ್ಬೋದು, ಫಾದರ್ಸ್ ಡೇ ಬಗ್ಗೆ ಆಗಿರ್ಬೋದು? ಇನ್ನೇನು ಆಗಸ್ಟ್ ಅಥವಾ ಸೆಪ್ಟೆಂಬರ್ಗೂ ರಿಲೀಸ್ ಆಗ್ತಾ ಇದೆ. ಸೊ ಯಾವ
ಯಾಕೆ ನೋಡ್ಬೇಕು ಆಡಿಯನ್ಸ್? ಎಲ್ಲರಿಗೂ ಫಾದರ್ಸ್ ಡೇ ಶುಭಾಶಯಗಳು ಎಲ್ಲ ಅಪ್ಪಂದರಿಗೆ. ಆ್ಯಂಡ್ ಸ್ಪೆಷಲಿ ಚೌಕಿದಾರ್ ಒಂದು ಅದ್ಭುತವಾದ ಮೆಸೇಜ್ ಇಟ್ಕೊಂಡು ಬರುವಂಥ ಸಿನಿಮಾ. ಅದ್ರ ಜೊತೆ ಎಂಟರ್ಟೈನ್ಮೆಂಟ್. ಈಗ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಅವರ ಸಿನಿಮಾ ಶೈಲಿ ಏನಿದೆ, ಬೇರೆ ಬೇರೆ ರೀತಿಯ ತುಂಬ ಡಿಫ್ರೆಂಟ್ ಅಪ್ರೋಚ್ ಇರುವಂತಹ ನಿರ್ದೇಶಕರು ಅವರು. ಅದೇ ಅಪ್ರೋಚಲ್ಲಿ ಈ ಸಿನಿಮಾನು ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸುಧಾರಾಣಿ ಮ್ಯಾಮ್, ಶ್ವೇತಾ ಮ್ಯಾಮ್, ಧನ್ಯ, ಎಲ್ಲರೂ ಇದರಲ್ಲಿ ಒಂಥರ ಎಲ್ಲ ಆಕ್ಟರ್ಸ್ನ ನೀವು ಬೇರೆ ಮೊದಲಿಗೆ ನೋಡಿರುವ ರೀತಿಗಿಂತ ತೀರಾ ಬೇರೆ ರೀತಿಲಿ ಇದರಲ್ಲಿ ಧರ್ಮ ಸರ್ ಕೂಡ ಅಷ್ಟೇ, ಅವರು ಕೂಡ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಆ್ಯಕ್ಷನ್ ಇದೆ. ಎಲ್ಲ ಹುಡುಗರಿಗೂ ಇಷ್ಟ ಆಗುವಂಥ ಸಿನಿಮಾ, ಎಲ್ಲ ಪೇರೆಂಟ್ಸ್ಗೂ ಇಷ್ಟ ಆಗುವಂಥ ಸಿನಿಮಾ. ಸೊ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಡ್ರಾಮಾ. ಸೊ ಹಾಗಾಗಿ ಬನ್ನಿ, ನಿಮ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನೀವು ಖಂಡಿತವಾಗ್ಲೂ ಇಮೋಷ್ನಲ್ಲೂ ಆಗ್ತೀರಾ, ಖಂಡಿತವಾಗ್ಲೂ ನೀವು ಥ್ರಿಲ್ ಕೂಡ ಆಗ್ತೀರಾ ಅಂತ ಒಂದು ಒಳ್ಳೆಯ ಸಿನಿಮಾ. ದಯವಿಟ್ಟು ಮಿಸ್ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಚೌಕಿದಾರ್. ಮಾತಾಡ್ತಾ ಹೇಳ್ತಾ ಇದ್ರಿ, ಚೌಕಿದಾರ್ ಫ್ಯಾಮಿಲಿ ಡ್ರಾಮಾ ಇರುವಂತಹ ಒಂದು ಕಥಾಹಂದರವನ್ನ ಹೊಂದಿರುವಂಥದ್ದು. ರೀಸೆಂಟಾಗಿ ಏನಾಯ್ತು ಅಂತಂದ್ರೆ, ಅಹಮದಾಬಾದ್ನಲ್ಲಿ ನಡೆದಿರುವಂಥದ್ದು. ಸೊ ಒಂದೊಳ್ಳೆ ಕನಸುಗಳನ್ನ ಕಟ್ಕೊಂಡು ಎಲ್ಲೋ ಒಂದು ಲಂಡನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗಬೇಕು ಅನ್ನುವಂಥ ಸುಮಾರು ಒಂದು ಫ್ಯಾಮಿಲಿಗಳೆಲ್ಲ ಇದ್ರು. ಸೊ ಅವರೆಲ್ಲನೂ ಕೂಡ ಹೋದಾಗ ಒಂದಷ್ಟು ಕನಸುಗಳನ್ನ ಕಟ್ಕೊಂಡು ಹೋಗಿದ್ರು. ಸೊ ಅಂಥವ್ರು ಒಂದು 5 ನಿಮಿಷಕ್ಕೆ ನೀವು ಆಗ್ಲೇ ಹೇಳ್ತಿದ್ದಾಗ ಚಿಟಿಕೆ ಹೊಡೆಯೋದ್ರಲ್ಲಿ ಜೀವ ಇರುತ್ತಲ್ವೋ ಗೊತ್ತಿಲ್ಲ. ಸೊ ಅಂತ ಅವ್ರಿಗೆ ಚೌಕಿದಾರ್ ಟೀಮ್ ಕಡೆಯಿಂದ ಆ ಹೀರೋ ಆಗಿ ಏನು ಹೇಳ್ತೀರಾ ಅವರ ಆತ್ಮಕ್ಕೆ ಎಲ್ಲಾನು? ಏನು ಹೇಳೋದು, ಅದು ನಾನು ಏನೇ ಹೇಳಿದ್ರು ಕೂಡ ಕಳ್ತ್ಕೊಂಡಿರುವಂಥ ಫ್ಯಾಮಿಲಿಗೆ ಇದೆಯಲ್ಲ, ಅವರಿಗೆ ಅದು ತುಂಬ ದೊಡ್ಡ ಟ್ರಾಮಾ ಅದು. ಅಂದರೆ ಎಷ್ಟೋ ಅಂದರೆ ಅವರು ಹೋಗಿರೋರು ಹೌದು 100%. ಅದ್ರ ಜೊತೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ನಿಜವಾಗ್ಲೂ ಅಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ನಮ್ಮ ಮಂಗಳೂರಲ್ಲೂ ಇದೇ ರೀತಿ ಆಗಿತ್ತು ಒಂದಷ್ಟು ವರ್ಷಗಳ ಹಿಂದೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಬರೀ ಪ್ರೇ ಮಾಡ್ಬೋದು ಅಷ್ಟೇ, ನಾವು ವರ್ಡ್ಸಲ್ಲಿ ಹೇಳೋದಕ್ಕಿಂತ ಅವ್ರಿಗೋಸ್ಕರ ಅಂದರೆ ಅವರಿಗೆ ಆ ಕರೇಜ್ ಕೊಡಲಿ ದೇವರು ಅನ್ನೋದ್ರ ಬಗ್ಗೆ ಪ್ರೇ ಮಾಡ್ಬೋದು ಅಷ್ಟೇ. ಅದೇ ನಾನು ಹೇಳಿದಾಗೆ ನಮ್ಮ ಲೈಫ್ ಭಾಳ ಅನ್ಸರ್ಟೇನ್. ನಾವು ಭಾಳಷ್ಟು ಪ್ಲ್ಯಾನ್ಸ್ಗಳನ್ನ ಅದು ಇದೆಲ್ಲ ಮಾಡ್ಕೊಂಡಿರ್ತೀವಿ. ದೇವರಿಗೆ 1 ಸೆಕೆಂಡ್ ಸಾಕು ಅದನ್ನೆಲ್ಲ ಇದು ಮಾಡೋಕ್ಕೆ. ಬಟ್ ಹಾರ್ಟ್ ಬ್ಲೀಡ್ಸ್ ಫಾರ್ ದೆಮ್. ಅಂದರೆ ಭಾಳ ಬೇಜಾರು ನೋಡಿ, ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅಂದರೆ ಅದೇ ಹೇಳಿದ್ನಲ್ಲ, ಇದು ಲೈಫ್ ಅನ್ನೋದೇ ಅನ್ಸರ್ಟೈನ್. ಸೊ ನಾವು ಏನು ನಮ್ಮ ಕೈಲಿ ಏನೂ ಇಲ್ಲ, ಯಾವುದು ಏನು ಅಲ್ಲ ಆಗುತ್ತೆ. ಸೊ ಆದಷ್ಟು ಇದ್ದಷ್ಟು ದಿನ ಎಲ್ಲರ ಜೊತೆ ಒಳ್ಳೆ ರೀತಿಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅಷ್ಟು ಅನ್ನೋದೇ ಹೇಳೋದು. ಆ್ಯಂಡ್ ಅದ್ರ ಜೊತೆ ಫ್ಯಾಮಿಲಿಗೆ ಎಸ್ಪೆಷಲಿ ದೇವರು ಶಕ್ತಿ ಕೊಡಲಿ, ಅದನ್ನು ಬೇರ್ ಮಾಡುವಂಥ ಶಕ್ತಿ ಕೊಡಲಿ. ಭಾಳ ಕಷ್ಟ ಅದು, ನಾವು ಹೇಳೋದು ಭಾಳ ಸುಲಭ. ಬಟ್ ಯಾರು ಆ ಒಂದು ಫೇಸಿಂದ ಟ್ರಾವೆಲ್ ಮಾಡ್ತಾ ಇರ್ತಾರೋ ಅವರಿಗೆ ನಿಜವಾಗ್ಲೂ ಅದು ಭಾಳ ಕಷ್ಟದ ವಿಚಾರ. ಸೊ ವಿಲ್ ಪ್ರೇ ಫಾರ್ ದೆಮ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಚೌಕಿದಾರ್ ಬಗ್ಗೆ ಆಗಿರೋ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೆದಾಗ್ಲಿ. ಸ್ಯಾಂಡಲ್ವುಡ್ನಲ್ಲಿ ಚೌಕಿದಾರ್ ಟಾಪ್ ಮಟ್ಟದಲ್ಲಿ ಒಂದು ಸಕ್ಸಸ್ಫುಲ್ ಆಗಿ, ಹಾಗೇನೆ ಪರಭಾಷೆಗಳಿಗೂ ಡಬ್ಬಾಗಿ ಅಲ್ಲಿನ ಆಡಿಯನ್ಸ್ಗೂ ಕೂಡ ರಂಜಿಸ್ಲಿ ಅಂತ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ನಟ ಪೃಥ್ವಿ ಅಂಬಾರ್ ಅವರು ಒಂದು ಚೌಕಿದಾರ್ ಸಿನಿಮಾದ ಬಗ್ಗೆ ಆಗಿರ್ಬೋದು, ಅವರ ಒಂದು ಫಾದರ್ ಆಂಥಮ್ ಸಾಂಗ್ ಬಗ್ಗೆ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.